ಗುರುಗಳೇ ನಮಸ್ಕಾರ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನು? ವರಮಹಾಲಕ್ಷ್ಮಿ ಎನ್ನುವಂಥ ಹೆಸರು ಯಾಕೆ? ಇದನ್ನು ಆಚರಿಸುವ ಆ ದಿವಸದ ವೈಶಿಷ್ಟ್ಯ ಏನು? ಈ ವ್ರತವನ್ನು ಆಚರಣೆ ಮಾಡಬೇಕು ಯಾವಾಗ? ಆ ಸಂದರ್ಭದಲ್ಲಿ ಆ ವ್ರತವನ್ನು ಆಚರಣೆ ಮಾಡಲಿಕ್ಕಾಗಿ ಇರುವ ಕಾರಣ ಏನು? ಹುಣ್ಣಿಮೆಗೆ ಹತ್ತಿರವಾದಂತಹ ಶುಕ್ರವಾರ ಈ ವ್ರತವನ್ನು ಮಾಡಬೇಕು. ಅಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶುಕ್ರವಾರ ದಿವಸ ಮಾಡಬೇಕು ಅಂತ. ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ವಾಹಿನಿಯು ಅರ್ಪಿಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಲಕ್ಷ್ಮೀ ಕಟಾಕ್ಷಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷವಾದಂತಹ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಕೂಡ ಒಂದು. ವರಮಹಾಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ ಹಬ್ಬ, ಹೀಗೆ ನಾವು ಹಲವು ರೀತಿಯಲ್ಲಿ ಇದನ್ನು ಕರೆಯುತ್ತೇವೆ. ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿಕ್ಕೋಸ್ಕರ ಈ ಹಬ್ಬವನ್ನು ಸಂಭ್ರಮದಿಂದ ಮಹಿಳೆಯರು ಆಚರಿಸ್ತಾರೆ. ಹಾಗಾದರೆ ಈ ಹಬ್ಬದ ವಿಶೇಷತೆ ಏನು ಹಾಗೂ ಈ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸಬಹುದು ಎನ್ನುವುದನ್ನು ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬಹುದು. ನಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿದ್ದಾರೆ ಜ್ಯೋತಿರ್ವಿದ್ವಾನ್ ಆಗಿರುವಂತಹ KP ಕುಮಾರಗುರು ತಂತ್ರಿ ಕೊರಂಗರಪಾಡಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಹಾಗೂ ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಮಹಿಳೆಯರಲ್ಲಿ ಒಂದು ಸಂಭ್ರಮ. ಆ ಸಂಭ್ರಮ ಇನ್ನಷ್ಟು ಇಮ್ಮಡಿಗೊಳ್ಳೋದು ಯಾವಾಗ ಅಂತ ಹೇಳಿದ್ರೆ, ಒಂದು ತಾಯಿಯ ಪೂಜೆಯನ್ನು ಮಾಡಿ ಅವಳ ಕೃಪೆಗೆ ಪಾತ್ರರಾದಾಗ ಆ ಮಹಿಳೆಯರ ಸಂಭ್ರಮ ಇಮ್ಮಡಿಗೊಳ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನು, ಅದು ಮತ್ತೆ ಯಾಕೆ ಮಾಡ್ತಾರೆ ಅನ್ನುವಂಥದ್ದು? ಕೃಷ್ಣಂ ಒಂದೇ ಜಗದ್ಗುರು. ನಮ್ಮ ಪುರಾಣಗಳಲ್ಲಿ ಬಹಳಷ್ಟು ವ್ರತಗಳನ್ನು ಹೇಳ್ತಾ ಬಂದಿದ್ದಾರೆ. ನಾವು ಬಹಳಷ್ಟು ವ್ರತಗಳನ್ನು ಕಂಡುಬರಿದ್ದೇವೆ. ಪ್ರಸಿದ್ಧವಾಗಿರುವಂತಹದ್ದು ಸತ್ಯನಾರಾಯಣ ವ್ರತ ಅಂತ ಇದೆ, ಸ್ವರ್ಣಗೌರಿ ವ್ರತ, ಮಂಗಳಗೌರಿ ವ್ರತ, ಇಷ್ಟೆಲ್ಲ ತುಂಬ ಬೇರೆ ಬೇರೆ ವ್ರತಗಳನ್ನು ಪುರಾಣಗಳಲ್ಲಿ ಅಲ್ಲಲ್ಲಿ ಹೇಳ್ತಾ ಬಂದಿದ್ದಾರೆ. ಮತ್ತು ಈ ವ್ರತಗಳ ಆರಂಭಕ್ಕೆ ಒಂದು ಪ್ರತ್ಯೇಕವಾಗಿರುವಂತಹ ಅದರದ್ದೇ ಆಗಿರುವಂತಹ ಒಂದೊಂದು ಐತಿಹ್ಯ ಅಂತ ಇರ್ತದೆ. ಪ್ರತಿಯೊಂದು ವ್ರತದ ಹಿಂದೆಯೂ ಕೂಡ ಆ ವ್ರತದ ಆರಂಭಕ್ಕೆ ಬೇಕಾಗಿರತಕ್ಕಂತಹ ಒಂದು ಐತಿಹ್ಯ ಅಂತ ಇರ್ತದೆ. ಪ್ರಕೃತ ಈ ವರಮಹಾಲಕ್ಷ್ಮಿ ಎನ್ನುವಂತಹ ವ್ರತ ಭವಿಷ್ಯೋತ್ತರ ಎನ್ನತಕ್ಕಂತಹ ಪುರಾಣದಲ್ಲಿ ಬರುವಂತಹ ವ್ರತ ಇದು. ಇದಕ್ಕೆ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತೇವೆ. ಈ ವ್ರತದ ಬಗ್ಗೆ ನಾವು ಎರಡು ಮುಖದಲ್ಲಿ ಚಿಂತಿಸಬೇಕಾಗ್ತದೆ. ಒಂದು, ವರಮಹಾಲಕ್ಷ್ಮಿ ಎನ್ನುವಂಥ ಹೆಸರು ಯಾಕೆ? ಎರಡನೇದಾಗಿ, ಇದನ್ನು ಆಚರಿಸುವ ಆ ದಿವಸದ ವೈಶಿಷ್ಟ್ಯ ಏನು ಅಂತ. ಈ ಎರಡು ಮುಖದಲ್ಲಿ ಪ್ರಾಯಶಃ ನಾವು ಗಮನಿಸಿದರೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಇರತಕ್ಕಂತಹ ಔಚಿತ್ಯ ಏನು ಅಂತ ಗೊತ್ತಾಗ್ತದೆ ಅಂತ. ಸರಿ, ನಮಗೆ ಪ್ರಸಿದ್ಧವಾಗಿ ಲಕ್ಷ್ಮಿ ಎನ್ನುವ ಶಬ್ದವನ್ನು ನಾವು ಕಂಡಿದ್ದೇವೆ. ಇದು ಕೇವಲ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ. ಕೇವಲ ಮಹಾಲಕ್ಷ್ಮಿ ಅಲ್ಲ, ವರಮಹಾಲಕ್ಷ್ಮಿ. ಲಕ್ಷ್ಮಿ ಎನ್ನುವ ಶಬ್ದಕ್ಕೆ ಎರಡು ವಿಶೇಷಣಗಳನ್ನು ಕೊಟ್ಟಂತಹ ಒಂದು ವ್ರತಾಚರಣೆ. ಏನು ಹಾಗಾದರೆ ಈ ವರ ಎನ್ನುವ ಶಬ್ದವು ಮಹಾ ಎನ್ನುವ ಶಬ್ದವು ಸೇರಿಕೊಂಡಂತಹ ಲಕ್ಷ್ಮಿ ಎನ್ನುವಂತಹ ದೇವತೆಯ ಆರಾಧನೆ ಏನಿದೆ, ಇದನ್ನು ವರಮಹಾಲಕ್ಷ್ಮಿ ವ್ರತ ಅಂತ ನಾವು ಹೇಳುವಂಥದ್ದು. ಹಾಗಾದರೆ ಒಂದೊಂದೇ ಶಬ್ದಕ್ಕೆ ಒಂದು ಸಾಂಕೇತಿಕವಾಗಿರುವಂಥ ಅರ್ಥವನ್ನು ನಾವೊಂದು ನೋಡೋಣ. ಲಕ್ಷ್ಮಿ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಲಕ್ಷಯತಿ ಇತಿ ಲಕ್ಷ್ಮಿ ಅಂತ. ನಮ್ಮನ್ನು ಚೆನ್ನಾಗಿ ಯಾರು ನೋಡ್ತಾಳೆ ಅವಳಿಗೆ ಲಕ್ಷ್ಮಿ ಅಂತ ಹೆಸರು. ಈ ಸಂಸ್ಕೃತದಲ್ಲಿ ಒಂದು ದೊಡ್ಡ ಸಂಗತಿ ಇದೆ. ಈ ಹೆಸರು ಪ್ರತಿಯೊಂದು ಹೆಸರಿನಲ್ಲಿಯೂ ಕೂಡ ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಇತಿಹಾಸ ಇದೆ, ಅದಕ್ಕೊಂದು ಅರ್ಥ ಇದೆ. ಉದಾಹರಣೆ ಹೇಳ್ತೇನೆ. ರಾಮ ಎನ್ನುವ ಶಬ್ದ ಇದೆ. ರಾಮ ಎನ್ನುವ ಶಬ್ದ ಯಾರೂ ರಾಮನಾಗಬಹುದು, ಯಾರೂ ಕೂಡ ಬದುಕಿನಲ್ಲಿ ರಾಮನಾಗಬಹುದು. ಯಾವಾಗ ಅಂತ ಕೇಳಿದರೆ, ರಾಮ ಎನ್ನುವ ಶಬ್ದ, ಆ ಶಬ್ದಕ್ಕಿರುವ ಅರ್ಥ ಯಾರಲ್ಲಿ ಇದೆಯೋ ಅವನು ರಾಮನಾಗಬಹುದು.
ಹಾಗಾದರೆ ರಾಮ ಎನ್ನುವ ಶಬ್ದಕ್ಕೆ ಅರ್ಥ ಏನು? ರಮಂತೆ ಯೋಗಿನಃ ಅತ್ರ. ಯೋಗಿಗಳು ಋಷಿಗಳು ಯಾರನ್ನು ಕುರಿತು ಜಪಿಸ್ತಾರೋ ರಮಿಸ್ತಾರೋ ಅವನು ರಾಮ ಅಂತ ಅರ್ಥ. ಹಾಗಾದರೆ ಎಲ್ಲ ಋಷಿಗಳು ತಪಸ್ವಿಗಳು ನನ್ನನ್ನು ಜಪಿಸುವಷ್ಟು ದೊಡ್ಡ ಎತ್ತರಕ್ಕೆ ನಾನು ಏರಿದ್ದರೆ ಆಗೋದಿಲ್ಲ. ಆದರೆ ಪ್ರಾಯಶಃ ನಾನು ರಾಮನಾಗಬಹುದು. ಹಾಗಾದರೆ ಎಲ್ಲ ಯೋಗಿಗಳು ಕೂಡ ಜಪಿಸುವಂತಹ ದೊಡ್ಡ ಸಾಧನ ಅವನು ದಶರಥನ ಮಗನಾಗಿರುವಂತಹ ಶ್ರೀರಾಮ ಮಾತ್ರನಾಗಿರುವುದರಿಂದ ರಾಮ ಎನ್ನುವ ಆ ಶಬ್ದದ ಅರ್ಥಗಳು ಅವನಿಗೆ ಮಾತ್ರ ಅದು ಸುಟೇಬಲ್ ಆಗಿರುವುದರಿಂದ ರಾಮ ಎನ್ನುವ ಶಬ್ದದಲ್ಲಿ ಅವನು ಪ್ರಸಿದ್ಧನಾದ. ಇದು ಸಂಸ್ಕೃತದಲ್ಲಿರತಕ್ಕಂತಹ ಶಬ್ದದ ಹಿಂದೆ ಶಬ್ದವನ್ನು ಒಡೆದಾಗ, ತೆಂಗಿನಕಾಯಿಯನ್ನು ಒಡೆದಾಗ ಒಳಗಡೆ ಇರತಕ್ಕಂತಹ ಸ್ವಾದವಾಗಿರುವಂತಹ ನಮಗೆ ವಸ್ತು ಸಿಗ್ತದೆ. ಅದೇ ಪ್ರಕಾರ ಸಂಸ್ಕೃತದಲ್ಲಿ ಶಬ್ದಗಳನ್ನು ಒಡೆದಾಗ ಶಬ್ದದ ಯಥಾರ್ಥ, ಆ ಶಬ್ದದ ಸ್ವಾದ ನಮಗೆ ಸಿಗ್ತದೆ. ಹೀಗೆ ಲಕ್ಷ್ಮಿ ಎನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಲಕ್ಷಯತಿ ಪಶ್ಯತಿ ಇತಿ ಲಕ್ಷ್ಮಿ. ಯಾರು ಚೆನ್ನಾಗಿ ನೋಡುತ್ತಾಳೋ ಅವಳು ಲಕ್ಷ್ಮಿ ಅಂತ ಅರ್ಥ. ಬಹಳ ವಿಚಿತ್ರ ಅನಿಸಬಹುದು. ಲಕ್ಷ್ಮಿ ಎನ್ನುವ ಶಬ್ದಕ್ಕೆ ಅರ್ಥ ನಮ್ಮನ್ನು ಚೆನ್ನಾಗಿ ನೋಡುವವಳು ಅಂತ. ತುಂಬ ಜನ ನೋಡ್ತಾರೆ. ಹಾಗಾದರೆ ಎಲ್ಲರಿಗೂ ಲಕ್ಷ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಅವಳು ಯಾವ ರೀತಿ ಅವಳು ನಮ್ಮನ್ನು ಕಂಡ್ರೆ ನಮ್ಮಲ್ಲಿ ಒಂದು ಬದಲಾವಣೆ ಆಗ್ಲಿಕ್ಕುಂಟು. ಆ ಬದಲಾವಣೆ ಯಾರ ಬದುಕಿನಲ್ಲಿ ಬರ್ತದೋ, ಯಾರು ನಮ್ಮನ್ನು ಕಾಣುವುದರಿಂದ ನಮ್ಮ ಬದುಕು ಬದಲಾಗ್ತದೋ ಅಂತಹ ನೋಟಕ್ಕೆ, ಅಂತಹ ನೋಟ ಉಳ್ಳವಳು ಯಾರೋ ಅವಳು ಲಕ್ಷ್ಮಿ ಅಂತ ಅರ್ಥ. ಈ ಲಕ್ಷ್ಮಿ ಎನ್ನುವ ಶಬ್ದಕ್ಕೆ ಯಥಾರ್ಥವಾಗಿರುವಂತಹ ಅರ್ಥ ಅದಾಗ್ತದೆ. ಕಾಣುವವಳು ಅಂತ ಅರ್ಥ. ನಾವು ಶಬ್ದ ಉಪಯೋಗ ಮಾಡ್ತೇವೆ. ಲಕ್ಷ್ಮೀ ಕಟಾಕ್ಷ ಅಂತ ಶಬ್ದ ಒಂದು ಉಪಯೋಗ ಮಾಡ್ತೇವೆ. ಲಕ್ಷ್ಮಿಯ ಕಟಾಕ್ಷ ಅಂತ ಕೇಳಿದರೆ ನಿಜವಾಗಿ ಲಕ್ಷ್ಮಿ ಎನ್ನುವ ಶಬ್ದಕ್ಕೆ ಅರ್ಥವೇ ಕಾಣುವವಳು, ಕಾಣುವವಳ ಕೃಪಾ ಕಟಾಕ್ಷ ಅಂತ, ಓರೆ ಕಣ್ಣಿನಿಂದ ನೋಡುವಂತಹದ್ದು ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ನಮಗೆ ಅನುಗ್ರಹಿಸುವ ದೃಷ್ಟಿಯಲ್ಲಿ ನೋಡುವವಳು ಅಂತ ಅರ್ಥ, ನಮ್ಮನ್ನು ರಕ್ಷಿಸುವವಳು. ಯಾರ ದೃಷ್ಟಿಯಿಂದ ನಮ್ಮ ಬದುಕಿನಲ್ಲಿ ಬೇಕಾಗಿರುವಂತಹ ಸೌಖ್ಯ ಸಂಪತ್ತುಗಳು ಯಾವಾಗಲೂ ಕೆಲಸ ಮಾಡ್ತಾ ಇದ್ದು ಬದುಕಿನಲ್ಲಿ ದುಡಿದು ನಾನು ಸಂಪಾದಿಸಬೇಕು ಎನ್ನುವಂತಹ ಕ್ವಾಲಿಟಿ ನಮ್ಮಲ್ಲಿ ಬೆಳಗ್ತದೋ ಅಂತಹ ಬೆಳಗುವಿಕೆಗೆ ಯಾರ ದೃಷ್ಟಿ ಕಾರಣ ಆಗ್ತದೋ ಅವಳನ್ನು ನಾವು ಪ್ರಾಯಶಃ ಲಕ್ಷ್ಮಿ ಅಂತ ಕರಿತೇವೆ. ಈ ಲಕ್ಷ್ಮಿ ಮಹಾವಿಷ್ಣುವಿನ ಹೆಂಡತಿಯಾಗಿರುವಂತಹ ಲಕ್ಷ್ಮಿಯಲ್ಲಿ ಮಾತ್ರ ಇರುವುದರಿಂದ ಅವಳಿಗದು ಪ್ರಸಿದ್ಧವಾಗಿರತಕ್ಕಂತಹ ಮತ್ತು ಸಿದ್ಧವಾಗಿರತಕ್ಕಂತಹ ಹೆಸರು ಅಂತ ಆಗ್ತದೆ. ಇದರಲ್ಲಿ ಒಂದು ಶಬ್ದ ಇದೆ ಹಿಂದೆ, ಮಹಾಲಕ್ಷ್ಮಿ ಅಂತ. ಮಹಾಳ ಶಬ್ದಕ್ಕೆ ಒಂದೇ ಅರ್ಥ ಏನು? ಮಹತ್ತು ಅಂತ ಅರ್ಥ. ಮಹತ್ತಾದ ನೋಟವನ್ನು ಕೊಡುವವಳು ಅಂತ ಅರ್ಥ. ಚಿಕ್ಕ ಚಿಕ್ಕ ನೋಟವನ್ನು ಎಲ್ಲರೂ ಕೂಡ ನೋಡ್ತಾರೆ, ಎಲ್ಲರಲ್ಲಿಯೂ ಕೂಡ ನೋಟವನ್ನು ಇಡುತ್ತಾರೆ. ಮಹತ್ತಾದ ನೋಟವನ್ನು ಇಡುವವಳು ಅವಳೊಬ್ಬಳೇ ಆಗಿದ್ದಾಳೆ. ಅದರಿಂದ ಅವಳನ್ನು ಮಹಾಲಕ್ಷ್ಮಿ ಅಂತ ಕರೆದರು. ಅದರ ಹಿಂದೆ ಇನ್ನೊಂದು ಶಬ್ದ ಇದೆ, ವರ ಮಹಾಲಕ್ಷ್ಮಿ. ಬದುಕಿನಲ್ಲಿ ಈಪ್ಸೆ ಅಂತ ನಾನು ಏನು ಬಯಸಿದ್ದೇನೋ ಅದನ್ನು ಮಹತ್ತಾಗಿ ಒಂದು ನೋಟದಿಂದಲೇ ಕೊಡ್ಲಿಕ್ಕೆ ಯಾರು ಸಿದ್ಧಳಿದ್ದಾಳೋ ಅವಳನ್ನು ವರಮಹಾಲಕ್ಷ್ಮಿ ಅಂತ ಹೇಳಬಹುದು. ಒಟ್ಟಾಗಿ ನಾನು ಒಂದು ಅರ್ಥ ಹೇಳಬಹುದು ವರಮಹಾಲಕ್ಷ್ಮಿ ಎನ್ನುವ ಶಬ್ದಕ್ಕೆ. ಏನು ಅಂತ ಕೇಳಿದರೆ, ಬದುಕಿನಲ್ಲಿ ನಾವು ಏನು ಬೇಕು ಅಂತ ಆಲೋಚಿಸ್ತೇವೆ, ನಮ್ಮ ಬೇಕುಗಳನ್ನು, ಇಂತಹದ್ದು ಬೇಕು ಎನ್ನುವಂಥ ಬದುಕಿನ ಇಚ್ಛೆಗಳನ್ನು ಸರಿಯಾದ ರೀತಿಯಲ್ಲಿ ಮಹತ್ತಾಗಿ ಕೇವಲ ನೋಟದಿಂದಲೇ ಒದಗಿಸಿಕೊಡುವಂತಹ ದೇವತೆ ಯಾರಿದ್ದಾಳೋ ಅವಳನ್ನು ವರಮಹಾಲಕ್ಷ್ಮಿ ಅಂತ ಹೇಳಬಹುದು. ಆದ್ದರಿಂದ ವರಮಹಾಲಕ್ಷ್ಮಿಯ ಆರಾಧನೆಯಿಂದ ಏನಾಗ್ತದೆ ಅಂತ ಕೇಳಿದರೆ ಎಲ್ಲರೂ ಹೇಳಬಹುದು ಸಂಪತ್ತು ಬರ್ತದೆ, ಬಂಗಾರ ಬರ್ತದೆ, ಸಂಪತ್ತು ಬರ್ತದೆ. ಇದರ ಏನಾಗ್ತದೆ ಕೇಳಿದರೆ, ಸಂಪತ್ತು ಎನ್ನುವ ಶಬ್ದಕ್ಕೆ ಒಂದು ಭಾರ್ಗವ ಎನ್ನುವಂತಹ ಋಷಿಗಳು ಒಂದು ಲಕ್ಷ್ಮೀ ಹೃದಯ ಎನ್ನುವಂತಹ ಒಂದು ಒಂದು ಪುಂಜವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ವಿಚಾರ್ಯ ದೇಹಿ ಮೇ ವಿತ್ತಂ ಅಂತ. ಲಕ್ಷ್ಮಿ ಹತ್ರ ಅವರು ಪ್ರಾರ್ಥಿಸುವಂತಹದ್ದು.
ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಸುವರ್ಣ ವೃಷ್ಟಿಂ ಕುರುಮೇ ಗೃಹೇ ಶ್ರೀ, ಬಂಗಾರದ ಮಳೆ ನನ್ನ ಮನೆಯಲ್ಲಿ ಬರುವ ಹಾಗೆ ಮಾಡುತ್ತಾ ಅಂತ ಎಲ್ಲ ಹೇಳಿಕೊಂಡು ಕೊನೆಗೆ ಹೇಳ್ತಾರೆ, ವಿಚಾರ್ಯ ದೇಹಿ ಮೇ ವಿತ್ತಂ, ನನಗೆ ಸಂಪತ್ತು ಕೊಡು, ಆದರೆ ಕೊಡುವಾಗ ಸ್ವಲ್ಪ ವಿಚಾರ ಮಾಡಿ ಕೊಡಪ್ಪ, ಯಾಕೆಂದರೆ ನೀನು ಕೊಟ್ಟ ಸಂಪತ್ತು ನಾಳೆ ನನ್ನ ಬದುಕನ್ನು ನಾಶ ಮಾಡುವ ಹಾಗೆ ಆಗಬಾರದು. ನೀನು ಕೊಟ್ಟ ಸಂಪತ್ತು ಅದು ನಾನು ಬದುಕುವಂತೆ, ಎಲ್ಲರೂ ಬದುಕಲಿಕ್ಕೆ ಆಗುವಂಥ ರೀತಿಯಲ್ಲಿ ಆಗುವಂಥ ರೀತಿಯ ಸಂಪತ್ತನ್ನು ಕೊಡು ಅಂತ ಒಂದು ಮಾತು ಹೇಳ್ತಾರೆ. ಅದರಿಂದ ವರಮಹಾಲಕ್ಷ್ಮಿಯ ಪೂಜೆಯ ದೊಡ್ಡ ಒಂದು ಅನುಕೂಲ ಏನು ಅಂತ ಕೇಳಿದ್ರೆ, ಅಲ್ಲಿ ಹೇಳಿರುವಂತಹದ್ದ ಆ ಶಬ್ದಕ್ಕೆ ಅರ್ಥವೇ ಮನಸ್ಸಿನ ಇಚ್ಛೆಗಳನ್ನು ಮಹತ್ತಾಗಿ ಈಡೇರಿಸುವಂತಹ ಯಾವ ವ್ರತ ಇದೆ ಆ ವ್ರತವನ್ನು ಪ್ರಾಯಶಃ ನಾವು ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಬಹುದು. ಇದು ಒಂದು ಮುಖ ಆಯಿತು. ಇನ್ನೊಂದು ಮುಖದಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು ಯಾವಾಗ, ಆ ಸಂದರ್ಭದಲ್ಲಿ ಆ ವ್ರತವನ್ನು ಆಚರಣೆ ಮಾಡಲಿಕ್ಕಾಗಿ ಇರುವ ಕಾರಣ ಏನು, ಎರಡು ವಿಷಯ. ಸಾಮಾನ್ಯ ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಆಚರಿಸುವಂತಹದ್ದು. ಶ್ರಾವಣ ಮಾಸದಲ್ಲಿ ಈ ವ್ರತವನ್ನು ಯಾವಾಗ ಮಾಡಬೇಕು ಅಂತ ಕೇಳಿದರೆ, ಹುಣ್ಣಿಮೆಗೆ ಹತ್ತಿರವಾದಂತಹ ಶುಕ್ರವಾರ ಈ ವ್ರತವನ್ನು ಮಾಡಬೇಕು. ಹುಣ್ಣಿಮೆಗೆ ಹತ್ತಿರವಾಗಿರುವಂತಹ ಶುಕ್ರವಾರಕ್ಕೆ, ಹುಣ್ಣಿಮೆಗೆ ಹತ್ತಿರವಾಗಿರುವಂತಹ ಶುಕ್ರವಾರ ಯಾವುದು ಬರ್ತದೋ ಅದಕ್ಕೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ಅಂದ್ರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶುಕ್ರವಾರ ದಿವಸ ಮಾಡಬೇಕು ಅಂತ. ಹಾಗಾದ್ರೆ ಶ್ರಾವಣ ಮಾಸಕ್ಕೂ ಈ ಶುಕ್ರವಾರಕ್ಕೂ ಈ ಹುಣ್ಣಿಮೆಗೂ ಒಂದು ಸಂಬಂಧ ಇದೆ. ಅದೇನು ಅಂತ ಕೇಳಿದ್ರೆ, ಚೈತ್ರಾದಿ ಮಾಸಗಳು ಅಂತ ಗೊತ್ತಿದೆ, 12 ನಮಗೆ ಮಾಸಗಳು ಅಂತ ಇದೆ. ಒಂದು ಸ್ವಾರಸ್ಯ ಹೇಳ್ತೇನೆ. ಚೈತ್ರ ಮಾಸ ಅಂದ್ರೆ ಏನು ಅಂತ, ಹುಣ್ಣಿಮೆಗೆ, ಯಾವ ಹುಣ್ಣಿಮೆಗೆ ಚಿತ್ರ ನಕ್ಷತ್ರ ಬರ್ತದೋ ಆ ಮಾಸವನ್ನು ಚೈತ್ರ ಮಾಸ ಅಂತ ಹೇಳಿದರು. ಯಾವ ಹುಣ್ಣಿಮೆಗೆ ಚಿತ್ರ ನಕ್ಷತ್ರ ಬರ್ತದೆ ಅದು ಆ ಇಡೀ ತಿಂಗಳನ್ನು ಚೈತ್ರ ಮಾಸ ಅಂತ ಹೇಳ್ತೇವೆ. ಚಿತ್ರ ನಕ್ಷತ್ರ ಹುಣ್ಣಿಮೆಗೆ ಬರ್ತದೆ, ಅದರ ಹಿಂದೆ 15 ದಿವಸ ಚೈತ್ರ ಮಾಸ, ಅದರ ಮುಂದೆ 15 ದಿವಸ ಚೈತ್ರ ಮಾಸ, ಅಮಾವಾಸ್ಯೆ ಅಂತ ಬರ್ತದೆ. ನೆಕ್ಸ್ಟ್ ವೈಶಾಖ ಮಾಸ. ವಿಶಾಖ ನಕ್ಷತ್ರ ಯಾವ ಹುಣ್ಣಿಮೆಗೆ ಬರ್ತದೆ ಆ ತಿಂಗಳನ್ನು ನಾವು ವೈಶಾಖ ಮಾಸ ಅಂತ ಹೇಳ್ತೇವೆ. ಶ್ರವಣ ನಕ್ಷತ್ರ ಯಾವ ಹುಣ್ಣಿಮೆಗೆ ಬರ್ತದೆ ಆ ಮಾಸವನ್ನು ನಾವು ಶ್ರಾವಣ ಮಾಸ ಅಂತ ಕರೀತೇವೆ. 12 ಮಾಸಗಳ ನಕ್ಷತ್ರಗಳಲ್ಲಿ ಶ್ರವಣ ನಕ್ಷತ್ರ ಎನ್ನುವಂತಹದ್ದು ಮಹಾವಿಷ್ಣುವಿನ ನಕ್ಷತ್ರ. 12 ಈ ನಕ್ಷತ್ರಗಳಲ್ಲಿ ಮಹಾವಿಷ್ಣುವಿನ ನಕ್ಷತ್ರ ಯಾವುದು ಅಂತ ಕೇಳಿದ್ರೆ, ಅಂದರೆ ಮಹಾವಿಷ್ಣುವನ್ನು ತೋರಿಸಿಕೊಡುವ ನಕ್ಷತ್ರ ಯಾವುದು ಅಂದರೆ ಅದು ಶ್ರವಣ ನಕ್ಷತ್ರ. ಹಾಗಾದ್ರೆ ಏನರ್ಥ ಆಯಿತು? ಈ ಶ್ರಾವಣ ಮಾಸ ಎನ್ನುವಂತಹದ್ದು ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಮಾಸ, ತಿಂಗಳು ಅಂತ ಆಯಿತು. ವಿಷ್ಣುವಿಗೆ ಸಂಬಂಧಪಟ್ಟಂತಹ ತಿಂಗಳಿನಲ್ಲಿ, ಅರ್ಥಾತ್ ಪತಿಗೆ ಸಂಬಂಧವು 12 ತಿಂಗಳಲ್ಲಿ ತನ್ನ ಪತಿಯ ಒಡೆತನ ಇರತಕ್ಕಂತಹ ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯ ಆಗಮನ ನಮ್ಮ ಮನೆಗಾಗಬೇಕು. ಅದಕ್ಕೋಸ್ಕರವಾಗಿಯೇ ಧರ್ಮಶಾಸ್ತ್ರಕಾರರು ನಿರ್ಣಯ ಮಾಡಿದ್ರು, ಯಾವಾಗಲೂ ಮಾಡಬೇಡಿ, ಶ್ರವಣ ನಕ್ಷತ್ರಕ್ಕೆ ಅಂದರೆ ಶ್ರಾವಣ ಮಾಸದ ಶ್ರವಣ ನಕ್ಷತ್ರಕ್ಕೆ ಹತ್ತಿರ ಇರುವಂತಹ ಶುಕ್ರವಾರಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ, ಶ್ರವಣ ನಕ್ಷತ್ರಕ್ಕೆ ಅಧಿದೇವತೆ ಮಹಾವಿಷ್ಣು. ಹಾಗಾದರೆ ಈ ಒಂದು ತಿಂಗಳು ಮಹಾವಿಷ್ಣುವಿನ ದಿವಸ. ಆ ದಿವಸದಲ್ಲಿ, ಆ ತಿಂಗಳಿನಲ್ಲಿ ಶ್ರವಣ ನಕ್ಷತ್ರಕ್ಕೆ ಅತಿ ಸಮೀಪವಾಗಿ ಮಹಾಲಕ್ಷ್ಮಿ ಶುಕ್ರವಾರ ಬಂದಾಗ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ. ಯಾಕೆ ಅಂತ ಕೇಳಿದರೆ, ಲಕ್ಷ್ಮಿ ಮತ್ತು ನಾರಾಯಣ ಅವರಿಬ್ಬರನ್ನು ಕೂಡ ನಾವು ಜಂಟಿಯಾಗಿ ಆರಾಧನೆ ಮಾಡಬೇಕು. ಕಾರಣ ಏನು ಅಂತ ಕೇಳಿದರೆ, ಒಂದು ದೊಡ್ಡ ಈ ವ್ರತಾಚರಣೆಗಳು, ನಮ್ಮ ಈ ಸನಾತನ ಸಂಸ್ಕೃತಿ ಆರಾಧನೆಗಳು ದೊಡ್ಡ ಮೆಸೇಜ್ ಕೊಡ್ತದೆ. ನಾವು ಅದನ್ನು ತಿಳ್ಕೊಳ್ಳಿಕ್ಕುಂಟು. ನಾಗರ ಪಂಚಮಿಯನ್ನು ಜಸ್ಟ್ ನಾವು ಕಂಡಿದ್ದೇವೆ.
ಮಹಾಲಕ್ಷ್ಮಿ ವ್ರತವನ್ನು ಈ ತಿಂಗಳಿನಲ್ಲೇ ಮಾಡ್ತಾ ಇದ್ದೇವೆ. ಇದು ಮಹಾವಿಷ್ಣುವಿನ ಒಂದು ಮಾಸ ಅಂತ ಹೇಳಿದೆ. ನಾವು ತಿಳ್ಕೊಳ್ಳಿಕ್ಕುಂಟು ಯಾಕೆ ಇದೆಲ್ಲ ಯಾಕೆ ಒಟ್ಟಾಗಿ ಬಂತು. ಇದೆಲ್ಲ ಒಂದು ಕುಟುಂಬ ಅಂತ ಅರ್ಥ. ನಾವು ಒಂದು ಚಿತ್ರ ನೋಡಿರಬಹುದು, ಅನಂತ ಪದ್ಮನಾಭ ಅಂತ ಒಂದು ಚಿತ್ರ ನೋಡಿರಬಹುದು. ವಿಷ್ಣು ಮಲಗಿದ್ದಾನೆ, ಯೋಗ ನಿದ್ರೆಯಲ್ಲಿ ಮಲಗಿದ್ದಾನೆ. ಅದರ ಮೇಲೆ ಶೇಷ ಹೀಗೆ ಕೂತಿದ್ದಾನೆ, ಹಾಸಿಗೆಯಾಗಿ ಕೂತಿದ್ದಾನೆ. ಕಾಲು ಒತ್ತುತ್ತಾ ಇದ್ದಾಳೆ ಯಾರು ಕಳೆದ್ರೆ ಮಹಾಲಕ್ಷ್ಮಿ. ಇದು ಒಂದು ಕುಟುಂಬ. ಈ ಕುಟುಂಬವನ್ನು ಸೂಚಿಸುವಂತಹ ಒಂದು ಮಾಸ ಆಗ್ತದೆ ಶ್ರಾವಣ ಮಾಸದಲ್ಲಿ. ಅದು ಮಹಾವಿಷ್ಣುವಿನ ಮಾಸ, ಶ್ರವಣ ನಕ್ಷತ್ರದ ಮಾಸ. ನಾಗರ ಪಂಚಮಿ ಆದಿಶೇಷನಿಗೆ ಆರಾಧನೆ ಆಯಿತು. ಈಗ ಮಹಾಲಕ್ಷ್ಮಿಯ ಪೂಜೆಯಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲೆಲ್ಲಿ ಸಂಪತ್ತಿದೆಯೋ ಆ ಸಂಪತ್ತನ್ನು ಕಾಯಲಿಕ್ಕೆ ಆದಿಶೇಷ ಬೇಕು, ಸರ್ಪ ಬೇಕು, ನಾಗ ಬೇಕು. ಸಂಪತ್ತು ಇದ್ದಲ್ಲಿ ನಾಗ ಬಂದು ಕಾಯ್ತಾನೆ. ಅದಕ್ಕಾಗಿ ನೀವು ಆ ಚಿತ್ರವನ್ನು ಪ್ರಾಯಶಃ ಕಂಡ್ರೆ ಗೊತ್ತಾಗಬಹುದು. ಆದಿಶೇಷನ ಚಿತ್ರ ಹೀಗಿದ್ದರೆ ವಿಷ್ಣು ಮಲಗಿದ್ದಾನೆ, ಅವನ ತಲೆಯ ಮೇಲೆ ಆದಿಶೇಷ ಹೀಗೆ ನಿಂತಿದ್ದಾನೆ. ಅವನು ನೋಡೋದು ಯಾರನ್ನು? ಕಾಲು ಒತ್ತುತ್ತಾ ಇರತಕ್ಕಂತಹ ಮಹಾಲಕ್ಷ್ಮಿಯನ್ನು ಆ ಆದಿಶೇಷ ನೋಡ್ತಾ ಇರ್ತಾನೆ, ಸದಾ ಕಾಯ್ತಾ ಇರ್ತಾನೆ. ಆ ಆದಿಶೇಷನಿಗೆ ಮಹಾವಿಷ್ಣು ಕಾಣಿಸೋದಿಲ್ಲ, ತಲೆ ಇಲ್ಲಿದೆ. ಎದುರುಗಡೆ ಕಾಲೊತ್ತುತ್ತಾ ಇರತಕ್ಕಂತಹ ಮಹಾಲಕ್ಷ್ಮಿ ಕಾಣಿಸ್ತಾ ಇರ್ತಾಳೆ. ಯಾಕೆ? ಅವಳನ್ನು ಸದಾ ರಕ್ಷಣೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಇದು ಒಂದು ಸಿಂಬಲ್, ಒಂದು ದೊಡ್ಡ ಚಿಹ್ನೆಯನ್ನು ಹೇಳುತ್ತದೆ. ಏನು? ನಮ್ಮ ಬದುಕಿನಲ್ಲಿ ನಾವು ಸಂಪತ್ತನ್ನು ಉಳಿಸಿಕೊಳ್ಳಬೇಕಾಗಿದ್ದರೆ ಮೊದಲು ನಾಗನನ್ನು ಆರಾಧಿಸಬೇಕು, ಸಂಪತ್ತನ್ನು ಆರಾಧಿಸಬೇಕು. ಈ ಸಂಪತ್ತನ್ನು ರಕ್ಷಿಸುವ ವ್ಯಕ್ತಿಯು ಸಂಪತ್ತು ನಮ್ಮಲ್ಲಿ ಉಳಿಬೇಕಾಗಿದ್ದರೆ ಅವರಿಬ್ಬರಿಗೂ ಅಧಿಪತಿಯಾಗಿರುವಂತಹ ವಿಷ್ಣುವನ್ನು ನಾವು ಉಪಾಸಿಸಬೇಕು. ಇದೆಲ್ಲವನ್ನು ಒಟ್ಟು ಮಾಡಿ ಧರ್ಮಶಾಸ್ತ್ರಕಾರರು ವ್ರತ ಎನ್ನುವಂತಹ ಆಚರಣೆಯಿಂದ ಒಂದು ಮಾಸದಲ್ಲಿ ಎಲ್ಲವನ್ನೂ ಕೂಡ ಸೇರಿಸಿಕೊಂಡು ನಮಗೆ ಕೊಟ್ಟಿದ್ದಾರೆ. ಅದರಿಂದಾಗಿ ಶ್ರಾವಣ ಮಾಸ ಶ್ರವಣ ನಕ್ಷತ್ರದ ಮಾಸ ಆಗಿರುವುದರಿಂದ ಮಹಾವಿಷ್ಣುವಿನ ಮಾಸ. ಅದಕ್ಕೆ ಹತ್ತಿರ ಇರತಕ್ಕಂತಹ ಶುಕ್ರವಾರ ಮಹಾಲಕ್ಷ್ಮಿಯ ವಾರ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಕರೆದುಕೊಂಡು ಬಂದಾಗ ನಮ್ಮ ಬದುಕು ಅದು ಸುಗಮ ಆಗ್ತದೆ. ನಮ್ಮ ಬದುಕು ಅದು ಪೂರ್ಣತೆಯನ್ನು ಉಳ್ಳಂತಹ ಬದುಕು ಅಂತ ಆಗ್ತದೆ ಅಂತ. ಬಹುಶಃ ಇದೊಂದು ರೀತಿಯಲ್ಲಿ ಸನಾತನ ಧರ್ಮದ ಸೌಂದರ್ಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು ಮಾಸದಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಈ ಹಬ್ಬಗಳನ್ನ ಆಚರಣೆ ಮಾಡುವಂಥದ್ದು ಅದು ಬಹುಶಃ ಸನಾತನ ಧರ್ಮದಲ್ಲಿ ಮಾತ್ರ ನಮ್ಗೆ ಕಾಣ್ಲಿಕ್ಕೆ ಸಿಗುವಂಥದ್ದು, ಧರ್ಮ ಗ್ರಂಥಗಳಲ್ಲಿ ಮಾತ್ರ ಅದು ಕಾಣ್ಲಿಕ್ಕೆ ಸಿಗ್ತದೆ ಅಂತ ಹೇಳೋದಕ್ಕೆ ನಿಜಕ್ಕೂ ನಾವು ಹೆಮ್ಮೆ ಪಡ್ಲೇಬೇಕು. ಈಗ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಬೇಕು ಅನ್ನುವಂಥದ್ದು ಅಥವಾ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ಕನಸಿರ್ತದೆ. ಮನೆಯಲ್ಲಿ ನಾನು ಅದನ್ನ ಒಂದು ಚೊಕ್ಕದಾಗಿ ಶುದ್ಧ ಭಕ್ತಿಯಿಂದ ಆಚರಣೆ ಮಾಡ್ತೇನೆ ಅಂತಂದ್ರೆ ಅದಕ್ಕಿರುವಂತಹ ಒಂದು ನೀತಿ ನಿಯಮಗಳು ಏನೆಲ್ಲ ಇದೆ ಅಂತ ಇದರ ಬಗ್ಗೆ ಹೇಳಬೇಕಾಗಿದ್ದರೆ, ಯಥಾರ್ಥವಾಗಿ ಈ ವ್ರತಾಚರಣೆಗಳು ಹೆಚ್ಚಾಗಿ ಈಗ ಆಚರಣೆಯಲ್ಲಿ ಇರುವಂತಹದ್ದು ಪ್ರಾಯಶಃ ಸ್ತ್ರೀಯರಲ್ಲಿ ಮಾತ್ರ. ಕಾರಣ ಏನಿದೆ ಅಂತ ಕೇಳಿದ್ರೆ ಪುರುಷರು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ಅಂದರೆ ಸ್ತ್ರೀಯರಲ್ಲಿ ಅದರ ಜಾಗೃತಿ ಎನ್ನುವಂತಹದ್ದು ಪ್ರಾಯಶಃ ಈಗಿನ ಕಾಲದಲ್ಲಿ ಬಹಳಷ್ಟು ಮೂಡ್ತಾ ಇದೆ. ಈ ವ್ರತಾಚರಣೆಯನ್ನು ಮಾಡುವಂತಹ ವಿಷಯದಲ್ಲಿ, ಆರಾಧನೆಯನ್ನು ಮಾಡುವ ವಿಷಯದಲ್ಲಿ ಪೂಜೆ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ತಿಳ್ಕೊಳ್ಳುವ, ಆವಾಗ ಸ್ಪಷ್ಟ ಆಗ್ತದೆ ಹೇಗೆ ಏನು ಅಂತ. ಪೂಜಾ ಶಬ್ದಕ್ಕೆ ಅರ್ಥ ಏನು? ದೇವಪೂಜಾ ಸಂಗತಿಕರಣಯೋಹೋ ಅಂತ. ನಾವು ದೇವರಿಗೆ ಹತ್ತಿರವಾಗುವ ಸಂಗತಿಯನ್ನು ಪೂಜೆ ಅಂತ ಹೇಳಿದ್ದಾರೆ. ದೇವರಿಗೆ ಹತ್ತಿರವಾಗುವ ವಸ್ತುಗಳನ್ನು ದೇವರಲ್ಲಿ ಸೇರಿಸುವ ಪ್ರಕ್ರಿಯೆಗಳು ಏನಿದೆ ಅದನ್ನು ಪೂಜೆ ಅಂತ ಹೇಳಿದ್ದಾರೆ. ಅಷ್ಟೇ ವಿಷಯ. ಪೂಜೆ ಎನ್ನುವ ಶಬ್ದಕ್ಕೆ ಅರ್ಥ, ನಮ್ಮ ಕಲ್ಪನೆ ಇರ್ತದೆ, ಒಂದು ಮೂರ್ತಿ ಬೇಕು, ಒಂದು ಕಲಶ ಬೇಕು, ಒಂದು ಮಂಡಲ ಬೇಕು, ಮತ್ತೊಂದು ಏನೋ ಬೇಕು, ಇನ್ನೊಂದು ಬೇಕು. ಇದೆಲ್ಲ ಬಹಳಷ್ಟು ನಾವು ಆಲೋಚನೆಗಳನ್ನು ಮಾಡ್ತೇವೆ. ದೇವರನ್ನು ಕಾಣಬೇಕಾಗಿದ್ದರೆ ಪ್ರಾಯಶಃ ಇದೆಲ್ಲ ಬೇಡ ಅಂತ ಅರ್ಥ ಅಲ್ಲ.
ಇದೆಲ್ಲ ಇಲ್ಲದೆಯೂ ದೇವರನ್ನು ಕಾಣಲಿಕ್ಕಾಗ್ತದೆ. ಹೌದು ಹೌದು. ಒಂದು ಚಿಕ್ಕದಾಗಿರುವಂತಹ ಕಥೆಯನ್ನು ಹೇಳಿ ಇದರ ಮಹತ್ವ ಹೇಳ್ತೇನೆ ನಾನು. ಖಂಡಿತ. ಒಂದು ಚಿಕ್ಕ ಮಗು, 7 ವರ್ಷದ ಮಗು. ಆ 7 ವರ್ಷದ ಮಗುವಿಗೆ ಅಗಾಧ ಜ್ಞಾನ ಇತ್ತು. ಆ ಮಗು ಹೇಳ್ತದೆ, ಸ್ವಲ್ಪ ಕಲ್ತ್ಕೊಂಡು ಬಂದಿದ್ದಾನೆ ಆ ಹುಡುಗ, ಎಲ್ಲ ಕಡೆ ದೇವರಿದ್ದಾರೆ 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 ಅಂತ ಹೇಳ್ತಾ ಇರುವಂತ ಮಗು. ಆ ಮಗುವಿನ ತಂದೆ ಅವನು ದುಷ್ಟ ಪ್ರವೃತ್ತಿ ಉಳ್ಳಂತಹ ವ್ಯಕ್ತಿ. ಅವನು ಶುದ್ಧ ನಾಸ್ತಿಕ. ಇಲ್ಲ, ದೇವರಿಲ್ಲ, ದೇವರು ಎಲ್ಲೂ ಕೂಡ ಇಲ್ಲ ಅಂತ. ಈ 7 ವರ್ಷದ ಮಗು ಕಣ್ಣು ಮುಚ್ಚಿದಾಗ ದೇವರು ಕಾಣ್ತಾರಪ್ಪ ಅಂತ ಹೇಳುವಂತ ಮಗು. ಎಲ್ಲ ಕಡೆಯಲ್ಲೂ ದೇವರಿದ್ದಾರೆ, ಈ ಮಾಡಿನಲ್ಲೂ ದೇವರಿದ್ದಾರೆ, ನೆಲದಲ್ಲೂ ದೇವರಿದ್ದಾರೆ, ನನ್ನ ಕೈಯಲ್ಲೂ ಕಾಲಲ್ಲಿ ಮದುಳಲ್ಲಿ ಇಡೀ ನನ್ನ ಬದುಕಿನಲ್ಲಿ ದೇವರಿದ್ದಾರೆ, ಎಲ್ಲ ಕಡೆ ದೇವರಿದ್ದಾರೆ. ಆದರೆ ಇದ್ದಾರೆ ಎನ್ನುವ ನಂಬಿಕೆಯಿಂದ ನಾನು ಕಾಣಬೇಕು. ನಾನು ಕಂಡಾಗ ನಾನು ಕಾಣಬೇಕು, ಆವಾಗ ನನಗೆ ದೇವರು ಕಾಣ್ತಾರೆ. ಸಿಟ್ಟು ಬರ್ತದೆ ತಂದೆಗೆ. ಏನು ಹೇಳ್ತೀಯ? ಎಲ್ಲ ಕಡೆ ದೇವರಿದ್ದಾರೆ ಅಂತ ಹೇಳ್ತೀಯ? ಈ ಮರದಲ್ಲಿ ದೇವರಿದ್ದಾರ, ಗೋಡೆಯಲ್ಲಿ ದೇವರಿದ್ದಾರೆ, ಏನು ಕಂಬದಲ್ಲಿ ದೇವರಿದ್ದಾರ? ಮಗು ಹೇಳ್ತದೆ, ಅಪ್ಪ ಎಲ್ಲ ಕಡೆ ದೇವರಿದ್ದಾರೆ, ಯಾಕೆ ನಿನಗೆ ನಂಬಿಕೆ ಇಲ್ಲ? ನೋಡು, ನಾನು ಎದು ತಟ್ಟಿಕೊಂಡು ಹೇಳ್ತೇನೆ, ಈ ಕಂಬದಲ್ಲಿ ದೇವರಿದ್ದಾರೆ, ನೋಡು ಕಂಬವನ್ನು ಮುಟ್ಟು ಅಂತ. ತನ್ನ ಗದೆಯನ್ನು ಹಿಡಿದು ಆ ವ್ಯಕ್ತಿ, ಹಿರಣ್ಯಕಶಿಪು ಎನ್ನುವ ವ್ಯಕ್ತಿ, ಆ ಕಂಬಕ್ಕೆ ಗದೆಯನ್ನು ಒಂದು ಹೊಡಿತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಆ ಕಂಬದಿಂದ ಒಂದು ದಿವಸವೂ ಕಂಬ ಪೂಜೆ ಆಗಲಿಲ್ಲ, ಒಂದು ದಿವಸವೂ ಕಂಬಕ್ಕೆ ಪೂಜೆ ಆಗಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ದೇವರ ಆವಾಹನೆ ಆಗಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ಹೂವಿಡಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ಗಂಧ ಹಚ್ಚಲಿಲ್ಲ, ಒಂದು ದಿವಸವೂ ಕೂಡ ಕಂಬಕ್ಕೆ ಧೂಪ ಆಗಲಿಲ್ಲ, ದೀಪ ಆಗಲಿಲ್ಲ, ಏನೂ ಆಗಲಿಲ್ಲ. ಏನೂ ಇಲ್ಲದೆ ಇರತಕ್ಕಂತಹ ನಿಶ್ಚಲವಾಗಿರತಕ್ಕಂತಹ ಸ್ತಂಭವನ್ನು ಒಡೆದು ನರಸಿಂಹ ರೂಪದಲ್ಲಿ ದೇವರು ಪ್ರತ್ಯಕ್ಷ ಆದರು. ಹಾಗಾದರೆ ಕಂಬದಲ್ಲಿಯೂ ದೇವರಿದ್ದಾರೆ ಎನ್ನುವ ನಂಬಿಕೆ ನಮಗೆ ಅಚಲವಾಗಿ ಇದ್ದರೆ ಪೂಜೆ ಮಾಡಲಿಕ್ಕೆ ಕಂಬವೂ ಆಗ್ತದೆ ಅಂತ ಆಯಿತು. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದರೆ, ಯಾವಾಗ ನಮಗೆ ನಂಬಿಕೆ ಇದೆಯೋ, ನಂಬಿಕೆ ಉಂಟು ಅಂತ ಆದರೆ ಪೂಜೆಯನ್ನು ಮಾಡಲಿಕ್ಕೆ ಸಾಧನಗಳು ಬಹಳಷ್ಟಿವೆ. ನಮ್ಮ ಸಂಸ್ಕೃತಿ ಅಂತಹದ್ದು. ಹರಿಯುವ ನದಿಯಲ್ಲಿ ನಾವು ದೇವತೆಯನ್ನು ಕಾಣುತ್ತೇವೆ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ, ಫಲ್ಗುಣಿ ಎಲ್ಲ ನದಿ ಮಾತೃಸ್ಥಾನದಲ್ಲಿಟ್ಟು ಹರಿಯುವ ನದಿಯನ್ನು ದೇವತೆ ಅಂತ ಕಾಣುತ್ತೇವೆ. ಬೆಳೆಯುವ ವೃಕ್ಷವನ್ನು ದೇವತೆ ಅಂತ ಕಾಣುತ್ತೇವೆ. ಪಶುಗಳನ್ನು ದೇವತೆ ಅಂತ ಕಾಣುತ್ತೇವೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕನ್ಯಕಾ, ಪರಮೇಶ್ವರಿ, ಬ್ರಹ್ಮಚಾರಿ ಅಂತ ನಾವು ಕಂಡು ಪೂಜೆ ಮಾಡ್ತೇವೆ. ದೊಡ್ಡವರಲ್ಲಿಯೂ ಕೂಡ ನಾವು ಮುತ್ತೈದೆ ಎನ್ನುವ ಮಹಾಲಕ್ಷ್ಮಿ ಸಂಕಲ್ಪದಲ್ಲಿ ವ್ಯಕ್ತಿಯಲ್ಲಿ ನಾವು ದೇವರನ್ನು ಕಾಣುತ್ತೇವೆ. ಎಲ್ಲ ಕಡೆಯೂ ದೇವರನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಕೆಲವು ವೈಶಿಷ್ಟ್ಯ ಅಂತ ಇದೆ, ಬಹಳ ಸುಲಭ ಇದೆ. ಒಂದು ಕಲಶ ಇಟ್ಟು, ಕಲಶ ಅಂದರೆ ಶಬ್ದಕ್ಕರ್ಥ ಏನು? ತಂಬಿಗೆಯಲ್ಲಿ ನೀರು ಹಾಕಿ, ಸ್ವಲ್ಪ ಶುದ್ಧದ ಹೂ ಹಾಕಿ, ತುಳಸಿ ಹಾಕಿ, ಆ ಕಲಶದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟು, ಅದಕ್ಕೆ ಬೇಕಾದ ಶೃಂಗಾರ ಮಾಡಿ, ಅಲಂಕಾರ ಮಾಡಿ, ಮಹಾಲಕ್ಷ್ಮಿ ನಾನು ಅಲಂಕರಿಸಿದ ಈ ಕಲಶದಲ್ಲಿ ಇದ್ದಾಳೆ ಎನ್ನುವ ಭಾವವನ್ನು ತೊಟ್ಟು ಕೈ ಮುಗಿದರೆ ನಿಶ್ಚಯವಾಗಿಯೂ ಕೂಡ ಮಹಾಲಕ್ಷ್ಮಿ ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾಳೆ. ವರಮಹಾಲಕ್ಷ್ಮಿ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ಅದನ್ನು ಸ್ವೀಕಾರ ಮಾಡಿಕೊಳ್ತಾಳೆ. ಬೇಕಾದ ಅಭೀಷ್ಟವನ್ನು ಒದಗಿಸಿಕೊಡಲೇಬೇಕು, ಕೊಡ್ತಾಳೆ. ಇದು ಒಂದು ಸಾಧನ. ಆದರೆ ಇನ್ನು ಮಂಡಲಗಳನ್ನು ಹಾಕಿ, ಮಂಡಲಗಳಲ್ಲಿ ದೇವರನ್ನು ಪೂಜೆ ಮಾಡಿ, ಮಂಡಲ ಬೇರೆ, ರಂಗೋಲೆ ಬೇರೆ. ರಂಗೋಲೆ ಎನ್ನುವಂತಹದ್ದು ಬೇರೆ, ಮಂಡಲ ಎನ್ನುವಂತಹದ್ದು ಬೇರೆ. ಈ ವ್ಯತ್ಯಾಸವನ್ನು ನಾವು ಬಹಳಷ್ಟು ಗಮನಿಸಲಿಕ್ಕಿದೆ. ಮಂಡಲವನ್ನು ಹಾಕಬೇಕಾಗಿದ್ದರೆ ಒಂದು ಮಂಡಲ ಅದು ಇಷ್ಟೇ ಅಳತೆಯಲ್ಲಿ ಬರಬೇಕು, ಈ ಬಣ್ಣದಲ್ಲಿಯೇ ಇರಬೇಕು, ಈ ಬಣ್ಣ ಇಲ್ಲಿಯೇ ಹಾಕಬೇಕನ್ನತಕ್ಕಂಥ ನಿಯಮ ಇದೆ ಮಂಡಲಕ್ಕೆ. ರಂಗೋಲೆಗೆ ಆ ನಿಯಮಗಳಿಲ್ಲ. ಯಾವ ಬಣ್ಣವನ್ನು ಎಲ್ಲಿ ಬೇಕಾದರೂ ಹಾಕಬಹುದು, ಕಣ್ಣಿಗೆ ಸುಂದರ ಕಾಣಲಿಕ್ಕೆ ಎಲ್ಲಿ ಬೇಕಾದರೂ ಶೇಡಿಂಗ್ ಕೊಡಬಹುದು. ಮಂಡಲದಲ್ಲಿ ಶೇಡಿಂಗ್ ಅಲ್ಲ, ಮಂಡಲಕ್ಕೆ ಮಂಡಲದ್ದೇ ಆಗಿರತಕ್ಕಂತಹ ನಿಯಮ ಇದೆ. ಆ ನಿಯಮಕ್ಕನುಗುಣವಾಗಿ ಪೂಜೆ ಮಾಡಬೇಕು. ಆ ನಿಯಮದ ಹಿಂದೆಯೂ ದೊಡ್ಡ ಇತಿಹಾಸ ಇದೆ, ಅದೀಗ ಬೇಡ. ಅಂತೂ ಅದರದ್ದು ಪ್ರತ್ಯೇಕವಾಗಿರತಕ್ಕಂತಹ ಒಂದು ಇತಿಹಾಸ ಎನ್ನುವಂತಹದ್ದು ಇದೆ. ಒಂದು ಒಳ್ಳೆಯ ಮಂಡಲವನ್ನು ಹಾಕಿ
ಮಹಾಲಕ್ಷ್ಮಿಯಲ್ಲಿ ಬಂದಿದ್ದಾಳೆ ಅಂತ ನಾವು ಕಲ್ಪಿಸಿಕೊಂಡು ಕೈ ಮುಗಿದು ಪೂಜೆ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೂ ಆಗ್ತದೆ. ಒಂದು ಕಲಶವನ್ನು ಇಟ್ಟು ಆ ಕಲಶದಲ್ಲಿ ದೇವರನ್ನು ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಮಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೂ ಆಗ್ತದೆ. ಅಂತೂ ಒಂದು ಹೇಳಬಹುದು, ಕಣ್ಣು ತೆರೆದಾಗ ಯಾವ ಮಹಾಲಕ್ಷ್ಮಿಯನ್ನು ನಾವು ಕಾಣ್ತೇವೆಯೋ ಆ ಮಹಾಲಕ್ಷ್ಮಿ ನಾವು ಕಣ್ಣು ಮುಚ್ಚಿದಾಗಲೂ ಒಳಗಡೆ ಕಂಡ್ರೆ ಹೊರಗಡೆ ಇದ್ದ ಪ್ರತೀಕಕ್ಕೆ ಪೂಜೆ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅರ್ಥ. ಮಹಾಲಕ್ಷ್ಮಿಯನ್ನು ಕಲಶದಲ್ಲಿ ನಾವು ಕಂಡ ಮಹಾಲಕ್ಷ್ಮಿಯನ್ನು ಕಣ್ಣು ಮುಚ್ಚಿದಾಗಲೂ ಒಳಗಡೆ ಅವಳು ಬಂದರೆ ಅಲ್ಲಿ ಇಟ್ಟ ಸಾರ್ಥಕ ಆಯಿತು, ಆ ಸಾಧನಗಳು ಸಾರ್ಥಕ ಆಯಿತು. ಆ ಮಹಾಲಕ್ಷ್ಮಿಯನ್ನು ಕಣ್ಣು ಮುಚ್ಚಿದಾಗ ಇನ್ಯಾರದ್ದು ನೆನಪಾದರೆ ಪ್ರಾಯಶಃ ಮಾಡಿದ ಪೂಜೆಗೆ, ಅಲ್ಲಿರುವ ಸಾಧನಕ್ಕೆ, ಅಲ್ಲಿರುವ ವ್ಯವಸ್ಥೆಗಳಿಗೆ ಅರ್ಥ ಇಲ್ಲ ಅಂತ, ಅದು ಸಾರ್ಥಕತೆಗೆ ಬರುವುದಿಲ್ಲ ಅಂತ ಆಗ್ತದೆ. ಹಾಗಾದರೆ ಇದೆಲ್ಲ ಸಾಧನಗಳು ಯಾಕೆ ಅಂತ ಕೇಳಿದರೆ, ಕಣ್ಣು ತೆರೆದು ಕಂಡ ಸಂಗತಿಗಳು, ಸಾಧನಗಳು ಕಣ್ಣು ಮುಚ್ಚಿದಾಗ ಒಳಗಡೆ ಅದು ಮೂಡಬೇಕು, ಒಳಗಡೆ ಅದು ಕಾಣಬೇಕು. ಕಣ್ಣು ಮುಚ್ಚಿದಾಗ ಕಾಣಬೇಕು ಎನ್ನುವ ಉದ್ದೇಶದಲ್ಲಿ ಕಣ್ತುಂಬಿ ನಾವು ಶೃಂಗಾರ ಮಾಡಿ ದೇವರಿಗೆ ಬೇಕಾಗಿರುವಂತಹ ನೆಕ್ಲೆಸ್, ಬೇಕಾಗಿರುವಂತಹ ಆಭರಣವನ್ನು ಹಾಕಿ, ಯಾಕೆ ಆ ಆಭರಣದ ಆಸೆಯಿಂದ ದೇವರನ್ನು ಕಂಡಾಗ ಆ ಆಭರಣವನ್ನು ನೆನಪಿಸುವ ನೆಪದಲ್ಲಿಯಾದರೂ ಕೂಡ ದೇವರು ಮನಸ್ಸಿನ ಒಳಗಡೆ ಮೂಡ್ಲಿ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಶೃಂಗಾರ ಮಾಡಿ ಕಣ್ಮುಚ್ಚಿದಾಗ ಮಹಾಲಕ್ಷ್ಮಿ ಕಂಡ್ಲೋ ನಾವು ಹೊರಗಡೆ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಸಾರ್ಥಕತೆಗೆ ಬಂತು ಅಂತ ಆಯಿತು. ಅದರಿಂದಾಗಿ ಒಂದು ಕಲಶ ಇಟ್ಟು ದೇವರನ್ನು ಮಹಾಲಕ್ಷ್ಮಿಯ ಸ್ವರೂಪವನ್ನು ಮಾಡಿ ಬೇಕಾದ ಶೃಂಗಾರವನ್ನು ಮಾಡಿ, ಆದಷ್ಟು ಶುಚಿಕಾಮಾಹಿ ದೇವಾಹ, ಶುಚಿತ್ವ ದೇವರಿಗೆ ಪ್ರಧಾನವಾಗಿ ಬೇಕಾಗಿರುವಂತಹದ್ದು ಶುಚಿತ್ವ. ದೇವರು ಫಸ್ಟ್ ಕೇಳುವಂತಹದ್ದು ಏನು ಕೇಳಿದ್ರೆ ಸ್ನಾನ ಮಾಡಿದ್ದೇ ಇಲ್ಲವೋ ಅಂತ ಮತ್ತೆ ಕೇಳ್ತಾರಂತೆ. ದೇವರಿಗಾಗಿ ಉಪಯೋಗಿಸುವಂತಹ ಸಾಧನಗಳು ಏನಿದೆ ಅದು ಶುಚಿಯಾಗಿ ಉಂಟೋ ಇಲ್ವೋ, ಅದಕ್ಕೋಸ್ಕರವಾಗಿಯೇ ಕಲಶದಲ್ಲಿ ಹಾಕುವಂತಹದ್ದು ನೀರು. ಹಾಲು ಹಾಕೋದಿಲ್ಲ, ಜೇನುತುಪ್ಪ ಹಾಕೋದಿಲ್ಲ, ಮತ್ತು ಬೆಲ್ಲ ಹಾಕೋದಿಲ್ಲ, ಎಷ್ಟು ಪರಿಶುದ್ಧವಾಗಿರುವಂಥ ವಸ್ತುವಾದರೂ ಹಾಕೋದಿಲ್ಲ, ನೀರನ್ನು ಹಾಕ್ತೇವೆ. ಕಾರಣ ಏನು ಕೇಳಿದರೆ, ನೀರು ಆಪಹ ಸ್ವಭಾವತಃ ಶುದ್ಧಂ, ಸ್ವಭಾವಭೂತವಾಗಿ ನೀರು ಪರಿಶುದ್ಧವಾದಂತಹ ವಸ್ತು. ಅದರಿಂದ ಸಂಸ್ಕೃತದಲ್ಲಿ ನೀರಿಗೆ ಒಂದು ಹೆಸರಿದೆ, ಏನು ಗೊತ್ತಾ? ಜೀವನ ಅಂತ ಹೆಸರಿದೆ. ನೀರಿಗೆ ಹೆಸರು ಜೀವನ ಅಂತ. ಕಲಶದಲ್ಲಿ ನೀರು ಹಾಕೋದು ಅಂದರೆ ಏನು ಗೊತ್ತಾ? ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ದೇವರಿಗೆ ಧಾರೆ ಎರೆಯುವುದು ಅಂತ ಅರ್ಥ. ಕಲಶದಲ್ಲಿ ನೀರು ಎರೆಯುವುದು ಕೇಳಿದ್ರೆ ಜೀವನವನ್ನು ಧಾರೆ ಎರೆಯುವುದು. ಯಾರಿಗೆ? ಆರಾಧನೆ ಮಾಡುವ ದೇವರಿಗೆ, ಮಹಾಲಕ್ಷ್ಮಿಯಲ್ಲಿ ನಮ್ಮ ಬದುಕನ್ನು ಧಾರೆ ಎರೆಯುವುದು ಅಂತ ಅರ್ಥ. ಆ ನಿಟ್ಟಿನಲ್ಲಿ ಪರಿಶುದ್ಧವಾದಂತಹ ವಸ್ತುಗಳನ್ನು ಕಲಶದಲ್ಲಿ ಇಟ್ಟು ಕೈ ಮುಗಿದು ಪೂಜಿಸಿದಾಗ ಮಹಾಲಕ್ಷ್ಮಿಯ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡಿತ್ತು ಅಂತ ಆದರೆ, ನಾನು ಕೊಟ್ಟ ನೈವೇದ್ಯವನ್ನು ಆ ದೇವರು ಸ್ವೀಕಾರ ಮಾಡ್ತಾರೆ ಎನ್ನುವ ನಿಶ್ಚಲವಾಗಿರುವಂತಹ ಬುದ್ಧಿ ನಮ್ಮಲ್ಲಿ ಇದೆ ಅಂತ ಆದರೆ ದೃಢವಾಗಿ ನಂಬಬಹುದು, ನಾನು ಕೊಟ್ಟದ್ದನ್ನು ದೇವರು ತಗೊಳ್ತಾರೆ. ದೇವರು ತಗೊಂಡದ್ದು ಹೌದಾಗಿದ್ದರೆ ಅದನ್ನು ವಾಪಸ್ ಕೊಡದೆ ಇರುವುದೇ ಇಲ್ಲ. ವಾಪಸ್ ಕೊಡದೆ ಇದ್ದರೆ ಅವರಿಗೆ ಹೆಸರು ದೇವರು ಅಂತ ಆಗೋದಿಲ್ಲ, ಮನುಷ್ಯ ಅಂತ ಆಗಬಹುದು. ಅವರು ವಾಪಸ್ ಕೊಡುವುದರಿಂದಲೇ ಅವರಿಗೆ ಹೆಸರು ದೇವರು ಅಂತ ಆಗ್ತದೆ. ಅದರಿಂದಾಗಿ ಬಹಳ ಸುಲಭವಾಗಿ ನಮಗೆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಆಗ್ತದೆ ವರಮಹಾಲಕ್ಷ್ಮಿ ವ್ರತವನ್ನು. ಅಂದ್ರೆ ಈಗ ಶ್ಲೋಕಗಳು ಓದುವಂಥದ್ದು ಅಂಥದ್ದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಶ್ಲೋಕಗಳು ನಾನು ಒಂದು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಸ್ಕೃತದ ಶ್ಲೋಕಗಳನ್ನು ನಾವು ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಪಠಿಸುವಂತಹದ್ದು.
ತುಂಬ ಜನರಿಗೆ ಒಂದು ಭ್ರಮೆ ಇದೆ, ನಾನು ಹೇಳಬೇಕು. ದೇವರನ್ನು ಆರಾಧನೆ ಮಾಡಬೇಕಾಗಿದ್ದರೆ ನಾನು ಸಂಸ್ಕೃತ ಶ್ಲೋಕಗಳನ್ನು ಪಠಿಸಬೇಕು, ಆ ಸಹಸ್ರನಾಮ ಓದಬೇಕು, ಈ ಸಹಸ್ರನಾಮ ಓದಬೇಕು, ಹಾಗೆ ಓದಿದಾಗ ಮಾತ್ರ ದೇವರು ಒಲಿತಾರೆ ಎನ್ನುವ ತಪ್ಪು ಭ್ರಮೆ ಉಂಟು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ತಪ್ಪು ಭ್ರಮೆ ಇದೆ ಅಂತ. ಯಾಕೆ ಅಂತ ಕೇಳಿದರೆ ಚಿಕ್ಕ ಒಂದು ಘಟನೆ ಹೇಳ್ತೇನೆ. ನಮ್ಮ ಉಡುಪಿಯಲ್ಲಿ ನಡೆದ ಒಂದು ಘಟನೆ ನಿಮಗೆಲ್ಲ ಗೊತ್ತಿರಬಹುದು. ವಾದಿರಾಜರು ಅಂತ ಸೋದೆ ಮಠದ ಯತಿಗಳು. ವಾದಿರಾಜರು ಇರುವ ಕಾಲದಲ್ಲಿ ಈ ಉಡುಪಿಯಲ್ಲಿ ಬ್ರಹ್ಮರಥವನ್ನು ಎಳೆಯುವ ಕ್ರಮ ಇದೆ. ಈ ಬ್ರಹ್ಮರಥವನ್ನು ಎಳೆಯುವಾಗ ಎಷ್ಟು ಎಳೆದ್ರು ಬ್ರಹ್ಮರಥ ಬರಲಿಲ್ಲ. ಒಂದು ಸಂದರ್ಭ ವಾದಿರಾಜರ ಕಾಲದಲ್ಲಿ ಆನೆ ಬಂದು ದೂಡಿದ್ರು. 3 ಆನೆ ಇತ್ತು ಆವಾಗ. 3 ಆನೆ ಬಂದು ದೂಡಿದ್ರು ಕೂಡ ಬ್ರಹ್ಮರಥ ಅಲ್ಲಾಡ್ಲಿಲ್ಲ. ವಾದಿರಾಜರು ಏನು ಮಾಡಿದ ಕಡೆ ತನ್ನ ಕಾವಿ ಶಾಟ್ ಇದೆ, ತನ್ನ ಕಾವಿಯ ಬಟ್ಟೆಯನ್ನು, ಹೆಗಲ ಮೇಲೆ ಇರತಕ್ಕಂಥ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು 2 ತಾಳವನ್ನು ತಗೊಂಬರ್ಲಿಕ್ಕೆ ಹೇಳಿ ತಾಳವನ್ನು ಹಿಡಿದು ಬಾರೋ ಬೇಗ ಬಾರೋ ಎನ್ನುವ ಪದ್ಯವನ್ನು ಹಾಡಿದರು. ರೋಮಾಂಚನ ಆಗ್ತದೆ. ದರದರನೆ ಆ ಬ್ರಹ್ಮರಥ ಬರ್ಲಿಕ್ಕೆ ಆರಂಭ ಆಯಿತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ಯಾವುದೋ ಮಂತ್ರಕ್ಕೋ ಶ್ಲೋಕಕ್ಕೋ ಆ ರಥ ಬಂದದ್ದಲ್ಲ. ವಾದಿರಾಜರು ಹಾಡಿದ ಪದ್ಯಕ್ಕೆ ಬ್ರಹ್ಮರಥವೇ ಬಂತು ಅಂತ. ಬ್ರಹ್ಮರಥ ಹೇಳಿದರೆ 1000 ಜನ ಬೇಕು ಎಳಿಲಿಕ್ಕೆ, ಅಷ್ಟು ದೊಡ್ಡ ರಥ ಒಂದು ಭಜನೆಗೆ ಬಂತು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ಭಜನೆಯನ್ನು ಮಾಡಿದ್ದರೂ ಕೂಡ, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಭಜನೆಯನ್ನು ಮಾಡಿದ್ದರೂ ಕೂಡ ಆ ಮಹಾಲಕ್ಷ್ಮಿಗೆ ಸಂತೋಷ ಆಗ್ತದೆ. ಶ್ಲೋಕ ಓದಬಾರದು ಅಂತ ಅರ್ಥ ಅಲ್ಲ, ಶ್ಲೋಕವನ್ನು ಓದಲಿಕ್ಕೆ ಅಧಿಕಾರ ಇದೆ. ಆದರೆ ಶ್ಲೋಕವನ್ನು ಓದುವಾಗ, ಸಂಸ್ಕೃತದ ಶ್ಲೋಕಗಳನ್ನು ಓದುವಾಗ ಸ್ವಲ್ಪ ಜಾಗ್ರತೆ ಬೇಕಾಗ್ತದೆ. ಈ ಜಾಗ್ರತೆ ಇಲ್ಲದೆ ಇದ್ದರೆ ಆ ಶ್ಲೋಕಕ್ಕೆ ಇರುವ ಏನು ಅರ್ಥವೋ ಆ ಅರ್ಥ ಅನರ್ಥ ಆಗುವ ಸಾಧ್ಯತೆ ಉಂಟು, ಅಪಾರ್ಥ ಆಗುವ ಸಾಧ್ಯತೆ ಉಂಟು. ಚಿಕ್ಕ ಉದಾಹರಣೆ ಹೇಳ್ತೇನೆ. ನಾವು ದೇವರಿಗೆ ಫ್ರೂಟ್ಸ್ ಇಡ್ತೇವೆ, ನಮ್ಮ ಇಂಗ್ಲಿಷಿನ ಫ್ರೂಟ್ಸ್ ಇಡ್ತೇವೆ. ನಮ್ಮ ಕನ್ನಡಕ್ಕೂ ಸಂಸ್ಕೃತಕ್ಕೂ ಇಂಗ್ಲಿಷಿಗೂ ತುಂಬ ವ್ಯತ್ಯಾಸ ಇದೆ. ಈ ಅಕ್ಷರಗಳಲ್ಲಿ ಪ ಫ ಬ ಭ ಮ ಅಂತ ಇದೆ ಅಲ್ವಾ? ಇದು ಸಂಸ್ಕೃತದ ಪ ಫ ಬ ಭ ಮ. ಕನ್ನಡದ್ದು ಪ ಫ ಬ ಭ ಮ ಅಲ್ಲ, ಕನ್ನಡದ್ದು ಪ ಫ ಬ ಭ ಮ ಅಂತ. ಕನ್ನಡದಲ್ಲಿ ಫ ಅಕ್ಷರ ಇದೆ, ಸಂಸ್ಕೃತದಲ್ಲಿ ಫ ಅಕ್ಷರ ಅಂತ ಇದೆ. ನಾವು ದೇವರಿಗೆ ಫ್ರೂಟ್ಸ್ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ? ಫಲಂ ಸಮರ್ಪಯ ಅಂತ ಅಲ್ವಾ? ಸಂಸ್ಕೃತದಲ್ಲಿ ಫಲ ಹೇಳಿದರೆ ಮಾಂಸ, ಸಂಸ್ಕೃತದಲ್ಲಿ ಫಲ ಹೇಳಿದರೆ ಮಾಂಸ, ಸಂಸ್ಕೃತದಲ್ಲಿ ಫಲ ಅಂತ ಹೇಳಿದರೆ ಅದು ಫ್ರೂಟ್ಸ್ ಅಂತ ಅರ್ಥ. ಹಾಗಾದರೆ ನಾವು ಮಾಡುವ ಉಚ್ಚಾರಣೆಯಲ್ಲಿ ಒಂದು ನಮ್ಮ ಪ್ರೆಷರಿನಲ್ಲಿ, ಉಚ್ಚಾರಣೆಗಿಂತಲೂ ಪ್ರೆಷರ್, ನಾವು ಹಾಕುವ ಒಂದು ಪ್ರೆಷರ್ ಹೆಚ್ಚು ಕಡಿಮೆಯಾದರೆ ಅರ್ಥ ವಿರುದ್ಧವಾದ ಅರ್ಥ ಬರ್ತದೆ. ನಾನು ಫಲ ಕೊಡ್ತಾ ಇದ್ದೇನೆ ಅಂತ ಹೇಳುವ ಬದಲು ನಾನು ಮಾಂಸ ಕೊಡ್ತಾ ಇದ್ದೇನೆ ಅಂತ ಹೇಳುವ ಅರ್ಥ ಬಂದು ಅದು ಅನರ್ಥವೇ ಅದರ ಫಲ ಬರುವ ಸಾಧ್ಯತೆ ಇರೋದರಿಂದ ಇಂತಹದ್ದು ತುಂಬ ಇದೆ. ಸಕೃತ್ ಅಂತ ಹೇಳಿದ್ರೆ 1 ಬಾರಿ ಅಂತ ಅರ್ಥ, ಶಕೃತ್ ಅಂತ ಹೇಳಿದ್ರೆ ಮಲ ಅಂತ ಅರ್ಥ. ಸಕೃತ್ತಿಗೂ ತುಂಬ ವ್ಯತ್ಯಾಸ ಇಲ್ಲ. ಅಲ್ಲಿ ಸಾ ಬೇರೆ, ಶಾ ಬೇರೆ, ಶಾ ಬೇರೆ. ಒಂದು ತಲೆಗೆ ಹೊಡೆಯುವ ಶ, ಮತ್ತೊಂದು ಹಲ್ಲಿಗೆ ಹೊಡೆಯುವ ಶ, ಮತ್ತೊಂದು ನಾಲಿಗೆಯನ್ನು ಹೊರಡುವಂತಹ ಸ, ಅದು ಬೇರೆ. ಶಾ ಬೇರೆ, ಶಾ ಬೇರೆ, ಸಾ ಬೇರೆ. ಯಾಕೆ ಹೇಳಿದ ಕೇಳಿದ್ರೆ ಈ ವ್ಯತ್ಯಾಸಗಳನ್ನು ಗಮನಿಸಿಕೊಂಡು ಪ್ರಾಯಶಃ ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳುವುದು ಕಷ್ಟ ಸಾಧ್ಯ ಆಗಿರುವುದರಿಂದ ಅಂತಹ ಪ್ರಾಕ್ಟೀಸ್ ಇರುವಂತಹ ವ್ಯಕ್ತಿಗಳಾಗಿದ್ದರೆ ಯಾವ ಶ್ಲೋಕಗಳನ್ನು ಕೂಡ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸಹಸ್ರನಾಮಗಳನ್ನು ಶ್ಲೋಕಗಳನ್ನು ಹೇಳಿ ದೇವರನ್ನು ಕೈ ಮುಗಿದು ಪೂಜೆ ಮಾಡಲಿಕ್ಕೇನು ತೊಂದರೆ ಇಲ್ಲ. ಒಳ್ಳೆಯ ಸುಲಭವಾದ ಸಾಧನ ಯಾವುದು ಅಂತ ಕೇಳಿದರೆ ಭಜನೆ. ಯಾಕೆ? ಈ ಮಂತ್ರ ಅಂತ ನಾವು ಹೇಳ್ತೇವೆ. ಈ ಮಂತ್ರ ಅಂದರೆ ಏನು ಗೊತ್ತಾ? ಭಜನೆಯಲ್ಲಿ ಏನಿದೆಯೋ ಅದೇ ಮಂತ್ರದಲ್ಲಿ ಸಂಸ್ಕೃತದಲ್ಲಿ ಉಂಟು ಅಷ್ಟೇ, ಭಾಷೆ ಮಾತ್ರ ವ್ಯತ್ಯಾಸ, ವಿಷಯ ಒಂದೇ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ. ಏನರ್ಥ? ಒಳ್ಳೊಳ್ಳೆಯ ವಸ್ತುಗಳು, ಒಳ್ಳೊಳ್ಳೆಯ ವಿಷಯಗಳು ನನ್ನ ಕಿವಿಗೆ ಬೀಳಲಿ.
ಭದ್ರಂ ಕರ್ಣೇಹಿ ವಿಷ್ಣುಯಾಮ ದೇವ ಭದ್ರಂ ಪಶ್ಯೇಮ. ನನ್ನ ಕಣ್ಣಿನಿಂದ ಒಳ್ಳೊಳ್ಳೆಯ ಸಾಧನಗಳನ್ನು ನಾನು ನೋಡುವ ಹಾಗೆ ಆಗಲಿ. ಇದೆಲ್ಲ ನಮಗೆ ಭಜನೆಯಲ್ಲಿ ಬೇರೆ ಬೇರೆ ಭಜನೆಯಲ್ಲಿ ಬರತಕ್ಕಂತಹದ್ದೇ. ಭಜನೆಯನ್ನು ಹಾಡುವುದು ಒಂದೇ, ಮಂತ್ರವನ್ನು ಹೇಳುವುದು ಕೂಡ ಒಂದೇ ಆಗ್ತದೆ. ಅದರಿಂದ ಅಭ್ಯಾಸ ಇದ್ದವರು ಮಂತ್ರಗಳನ್ನು ಅಥವಾ ಅಷ್ಟೋತ್ತರಾದಿಗಳನ್ನು ಹೇಳುವುದಕ್ಕೆ ಯಾವ ತೊಂದರೆಯೂ ಕೂಡ ಇಲ್ಲ. ಅಥವಾ ಸುಲಭ ಸಾಧ್ಯವಾದಂತಹ ಭಜನೆಗಳನ್ನು ಮಾಡುವುದಕ್ಕೆ ಯಾವ ತೊಂದರೆಗಳು ಕೂಡ ಇಲ್ಲ. ಯಾವುದನ್ನೇ ಮಾಡುವುದಾದ್ರೂ ಸಮೇತ ಉಚ್ಚಾರಗಳನ್ನ ಮತ್ತು ನಿಷ್ಠೆ ಭಕ್ತಿ ಇರುವಂಥದ್ದು ಬಹಳಷ್ಟು ಅಲ್ಲಿ ಅಗತ್ಯ ಇರುವಂಥದ್ದು. ಹೌದು ಹೌದು ಹೌದು. ಈಗ ಕೆಲವೊಂದು ಸಂಸ್ಥೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲೆಲ್ಲ ವರಮಹಾಲಕ್ಷ್ಮಿ ವ್ರತವನ್ನ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಜನ ಮಹಿಳೆಯರು ಸೇರಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅಲ್ಲಿ ಮಾಡಬೇಕಾದಂತ ವಿಧಾನಗಳು ಏನಿದೆ ಅಂತ? ಇದು ಒಂದು ಬಹಳ ವೈಶಿಷ್ಟ್ಯ ಪೂರ್ಣ. ಸಂಘೇ ಶಕ್ತಿ ಕಲವು ಯುಗೆ ಅಂತ. ಕಲಿಯುಗದಲ್ಲಿ ಒಂದು ಶಕ್ತಿ ಯಾವಾಗ ಬರುವುದು ಅಂತ ಕೇಳಿದ್ರೆ ಸಾಂಘಿಕವಾಗಿ ಮಾಡಿದ ಪೂಜೆಗೆ ಮಾತ್ರ ಅಂತ. ಸಾಂಘಿಕವಾಗಿ ಅಂತ ಕೇಳಿದ್ರೆ ಎಲ್ಲರೂ ಸೇರಿಕೊಂಡು ಮಾಡುವ ಪೂಜೆ ಏನಿದೆ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಅದರಲ್ಲಿ ಬರ್ತದೆ, ಒಂದು ಶಕ್ತಿ ಪ್ರಾದುರ್ಭಾವ ಆಗ್ತದೆ ಅಂತ ಒಂದು ನಿಯಮವನ್ನು ಹೇಳಿದ್ದುಂಟು. ಅದರಿಂದಾಗಿ ಎಲ್ಲರೂ ಕೂಡ ಸೇರಿದಾಗ, ಎಲ್ಲರೂ ಕೂಡ ಸೇರಿಕೊಂಡು ಆ ದೇವರನ್ನು ಪೂಜೆ ಮಾಡುವುದು ಅಂತ ಕೇಳಿದರೆ ಬಹಳ ಸುಲಭವಾಗಿ ನಮಗೆ ದೇವರ ಆರಾಧನೆಯನ್ನು ಮಾಡಲಿಕ್ಕಾಗುವಂಥ ಒಂದು ಸಾಧನ ಅಂತ ಆಗ್ತದೆ. ಯಾಕೆ ಅಂತ ಕೇಳಿದರೆ ನಾನದೇ ಈ ಪೂಜೆಯ ಸಂದರ್ಭ ಏನಿದೆ, ಪೂಜೆಯ ಸಂದರ್ಭದಷ್ಟು ಪವಿತ್ರತೆಯ ಜಾಗ ಇನ್ನೊಂದಿಲ್ಲ. ಬಹಳ ವಿಚಿತ್ರ ಅನಿಸಬಹುದು. ಯಾಕೆ ಗೊತ್ತಾ? ದೇವಸ್ಥಾನದಲ್ಲಿ ಅಥವಾ ಪೂಜೆ ನಡೆಯುವ ಪ್ರದೇಶದಲ್ಲಿ ಅದು ಪವಿತ್ರ ಜಾಗ. ಯಾಕೆ ಅಂತ ಕೇಳಿದರೆ ಈ ಜಾಗದಲ್ಲಿ ಎಲ್ಲರೂ ಬರುವುದಿಲ್ಲ. ದೇವರಿಲ್ಲ ಎನ್ನುವವರು ಅಲ್ಲಿಗೆ ಬರುವುದಿಲ್ಲ. ಎಲ್ಲ ಯೂನಿವರ್ಸಿಟಿಯಲ್ಲೂ ಕೂಡ ದೇವರಿಲ್ಲ ಎನ್ನುವರು ಇರ್ತಾರೆ, ವಿಚಾರವಾದಿಗಳು ಅಂತ ಇರ್ತಾರೆ, ಎಲ್ಲರೂ ಇರ್ತಾರೆ, ದುರ್ಬುದ್ಧಿಯವರು ಇರ್ತಾರೆ. ಯೂನಿವರ್ಸಿಟಿಯಲ್ಲೂ ಇರ್ತಾರೆ, ಮತ್ತೊಂದು ಕಾಲೇಜಲ್ಲೂ ಇರ್ತಾರೆ, ಮತ್ತು ಎಲ್ಲ ಕಡೆಯಲ್ಲೂ ಇರ್ತಾರೆ. ಆದರೆ ದೇವರ ಪೂಜೆ ಮಾಡುವ ಪ್ರದೇಶದಲ್ಲಿ ದೇವರಿದ್ದಾರೆ ಎನ್ನುವ ನಂಬಿಕೆಯನ್ನು ಇಟ್ಟ ಶುದ್ಧ ವ್ಯಕ್ತಿಗಳು ಮಾತ್ರ ಬರಲಿಕ್ಕೆ ಸಾಧ್ಯ, ಅವರು ಮಾತ್ರ ಬರ್ತಾರೆ. ಅದರಿಂದಾಗಿ ಅದರಷ್ಟು ಪವಿತ್ರವಾದಂತಹ ಜಾಗ ಬೇರೆ ಒಂದು ಇಲ್ಲ. ಅದರಿಂದಾಗಿ 10 ಜನ ಸೇರಿದಾಗ ಒಂದು ಸಂಘ ಸಂಸ್ಥೆಗಳಲ್ಲಿ ಅಲ್ಲಿ ಬರುವವರು ಯಾರು ಅಂತ ಕೇಳಿದರೆ ವರಮಹಾಲಕ್ಷ್ಮಿಯನ್ನು ನಾವೆಲ್ಲರೂ ಒಟ್ಟಾಗಿ ಆರಾಧಿಸಬೇಕು, ಆಧರಿಸಬೇಕು, ಆ ದೇವತೆಯನ್ನು ಕರೆದು ಪೂಜಿಸಬೇಕು. ಸುಲಭ ಸಾಧನೆ ಏನು ಕೇಳಿದರೆ ಒಂದು ಕಲಶ ಇಡೋದು, ಆ ದೇವರನ್ನು ಎಷ್ಟಾಗ್ತದೋ ಅಷ್ಟು ಶೃಂಗಾರ ಮಾಡಿ, ಎಷ್ಟಾಗ್ತದೋ ಅಷ್ಟು ಸ್ವಚ್ಛವಾದಂತಹ ಶುದ್ಧವಾದಂತಹ ಮತ್ತು ಈ ಕೆಮಿಕಲ್ಸ್ ಇಲ್ಲದೆ ಇರತಕ್ಕಂತಹ ಗಂಧವನ್ನು ಹಾಕುವಾಗಲೂ ಕೂಡ ಆ ಗಂಧ ಕೆಮಿಕಲ್ಸ್ ಆಗದೇ ಇರಲಿ. ಯಾಕಂದರೆ ದೇವರು ಬರುವ ಸಾಧನ ಒಂದೇ ಒಂದು ದೊಡ್ಡದಾಗಿರತಕ್ಕಂಥ ಒಂದು ಸಿದ್ಧಾಂತ ಇಟ್ಟುಕೊಳ್ಳಿ. ಏನು ಕೇಳಿದರೆ ನಾನು ಇಡುವ ಕಲಶದಲ್ಲಿ ದೇವರು ಬರ್ತಾರೆ. ದೇವರು ಬರುವ ಕಲಶದಲ್ಲಿ ಒಂದು ವಸ್ತುವು ಕೂಡ ಅಶುದ್ಧ ಆಗಿರುವ ವಸ್ತುಗಳು ಇರಬಾರದು. ಅದರ ಒಳಗಡೆ ಕಾಯಿನ್ಸ್ ಹಾಕಬೇಡಿ. ಯಾಕೆ ಕಾಯಿನ್ಸ್ ಯಾಕೆ ಹಾಕಬೇಡಿ ಕೇಳಿದರೆ ಆ ಕಾಯಿನ್ಸಲ್ಲಿ ಏನಿರುತ್ತೆ ಕೇಳಿದರೆ ಯಾರ್ಯಾರದ್ದು ಫೋಟೋ ಇರುತ್ತೆ, ಏನೇನೋ ಅದರಲ್ಲಿ ಚಿತ್ರಗಳಿರ್ತದೆ, ಅಥವಾ ಏನೇನೋ ಶಬ್ದಗಳು ಬರೆದಿರ್ತದೆ. ಆ ಶಬ್ದಗಳು ಬೇಡ ಅಂತ ಅರ್ಥ ಅಲ್ಲ, ಅದರ ವಿರೋಧ ಅಲ್ಲ, ಅದಕ್ಕೆ ಸಮ್ಮತಿ ಇಲ್ಲ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ವಸ್ತು ಅಂತ ಆಗಿರೋದಿಲ್ಲ. ಒಂದು ಶುದ್ಧವಾಗಿರುವಂತಹ ಬಂಗಾರದ ವಸ್ತು ಇದ್ದರೆ ಹಾಕಿ, ಅದರಲ್ಲಿ ಏನೂ ಬರೀಲಿಲ್ಲ ಅಂತ ಆಗಿದ್ದರೆ ಬಂಗಾರವನ್ನು ಅದಕ್ಕೆ ಹಾಕಿ, ಅಥವಾ ಯಾವುದೋ ಒಂದು ಬಂಗಾರದ ಸಾಧನವನ್ನು ಅದಕ್ಕೆ ಹಾಕಿ, ಅಕ್ಷತೆ ಹಾಕಿ, ಒಂದು ಒಳ್ಳೆಯ ಅರಶಿನವನ್ನು ಹಾಕಿ, ಅರಶಿನದಿಂದ ಮಾಡಿದ ಕುಂಕುಮವನ್ನು ಹಾಕಿ. ಯಾಕಂದರೆ ಕುಂಕುಮ ಸಿಗ್ತದೆ, ಅದು ಬಹಳ ಕೆಮಿಕಲ್ ಆಗಿರಬಹುದು. ಅರಶಿನದಿಂದ ಮಾಡಿದಂತಹ ಕುಂಕುಮವನ್ನು ಹಾಕಿ, ಒಳ್ಳೆಯ ತುಳಸಿಯನ್ನು ಹಾಕಿ. ತುಳಸಿಯ ಮಹಾತ್ಮ್ಯ ಬಹಳ ವೈಶಿಷ್ಟ್ಯ. ತುಳಸಿ ಹಾಕಿದ ನೀರು ಅದು ತೀರ್ಥ ಅಂತ ಆಗ್ತದೆ. ಅದು ಯಾಕೆ ತೀರ್ಥ ಆದದನ್ನು ನಾವು ಸ್ವೀಕರಿಸಬೇಕು ಅಂತ ನಾನು ಹೇಳಬೇಕಾಗಿದ್ದರೆ
ಕೊರೋನಾ ಬಂದ ಸಂದರ್ಭವನ್ನು ನಾವು ನೆನಪಿಸಬೇಕು. ಎಷ್ಟೋ ಮನೆಗಳಲ್ಲಿ ತುಳಸಿಯ ಗಿಡವೇ ಇಲ್ಲ ಅಂತ ಆಗಿದೆ. ಯಾಕೆಂತ ಕೇಳಿದರೆ ತುಳಸಿಯನ್ನು ಸ್ವೀಕಾರ ಮಾಡಿದವರಿಗೆ ಅನಾರೋಗ್ಯ ಬರುವುದಿಲ್ಲ ಅಂತ ಬಹಳ ಪ್ರಸಿದ್ಧಿ ಆಯಿತು. ಅಂತಹ ಪರಿಶುದ್ಧತೆಯ ಸಂಕೇತವಾಗಿರುವಂತಹ ತುಳಸಿಯನ್ನು ಹಾಕಿ ಅದಕ್ಕೆ ತೆಂಗಿನಕಾಯಿ ಇಟ್ಟು ಒಳ್ಳೆಯ ಶೃಂಗಾರವನ್ನು ಮಾಡಿ ಶ್ರದ್ಧೆಯಿಂದ ಇಲ್ಲಿ ದೇವರಿದ್ದಾರೆ ಎನ್ನುವ ನಂಬಿಕೆಯಲ್ಲಿ ಅದನ್ನು ಭಜನೆ ಮಾಡಿ ಸ್ತೋತ್ರ ಮಾಡಿ ಅದರಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬನ್ನಿ. ನಿಶ್ಚಯವಾಗಿ ನಮ್ಮ ಶ್ರದ್ಧೆಗೆ ನಮ್ಮ ಭಕ್ತಿಗೆ ಅನುಗುಣವಾಗಿ ಆ ದೇವರು ಅದರಲ್ಲಿ ಬಂದು ಕೂರ್ತಾರೆ, ನಮಗೆ ಒಳ್ಳೆಯ ಅನುಗ್ರಹವನ್ನು ಕೊಡ್ತಾರೆ. ಇವತ್ತು ಪ್ರಾಯಶಃ ಹಲವಷ್ಟು ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಸಾಮೂಹಿಕವಾಗಿ ಈ ಒಂದು ವಿಧಾನವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ನಮ್ಮ ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕಾಗಿದ್ದರೆ ಇಂತಹ ಆರಾಧನೆಗಳು ಅಲ್ಲಲ್ಲಿ ಆಗಬೇಕಾಗ್ತದೆ. ಎರಡು ಇದೆ, ಒಂದು ಆತ್ಮೋದ್ಧಾರ, ಮತ್ತೊಂದು ಜಗದೋದ್ಧಾರ. ಆತ್ಮೋದ್ಧಾರವೂ ಆಗಬೇಕು, ಜಗದೋದ್ಧಾರವೂ ಆಗಬೇಕು, ಎರಡೂ ಆಗಬೇಕು. ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವವನಿಗೆ ಮಾತ್ರ ಜಗದೋದ್ಧಾರವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಆಗ್ತದೆ. ತನ್ನನ್ನು ತಾನು ಡೆವಲಪ್ ಮಾಡಿಕೊಳ್ಬೇಕು, ಮತ್ತೆ ತನ್ನೊಡನೆ ಇರತಕ್ಕಂತಹ ಪರಿಸರದ ವ್ಯಕ್ತಿಗಳನ್ನು ಕೂಡ ಅವನು ಬದುಕಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಸ್ಕೃತಿಗಳನ್ನು ಕೂಡ ಒಗ್ಗೂಡಿಸಿಕೊಂಡಾಗ ನಮ್ಮ ಹಿಂದೂ ಸಂಸ್ಕೃತಿ ಅದು ಉಳಿಲಿಕ್ಕೆ ಸಾಧ್ಯ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಮಾಡುವಂಥ ವರಮಹಾಲಕ್ಷ್ಮಿ ಮೊದಲಾಗಿರತಕ್ಕಂತಹ ವ್ರತಾಚರಣೆಗಳು ಒಳ್ಳೆಯ ಫಲಪ್ರದ ಅಂತ ಆಗ್ತದೆ ಅಂತ ಹೇಳಬಹುದು. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ವಿಶೇಷತೆಯನ್ನ ಕಂಡಿದೆ. ಏಕಾದಶಿ ದಿವಸ ಬಂದಿದೆ, ಅದರೊಂದಿಗೆ ಸಂಕ್ರಾಂತಿಯು ಕೂಡ ಬಂದಿರುವಂಥದ್ದು. ಈ ಸಂಕ್ರಮಣ, ಏಕಾದಶಿ, ವರಮಹಾಲಕ್ಷ್ಮಿ ಈ ಒಂದು ವೈಶಿಷ್ಟ್ಯತೆ ಹೇಗಿದೆ ಅಂತ ಈ ವರ್ಷದ್ದು? ನಾನು ಇದೊಂದು ಈ ವ್ಯವಸ್ಥೆಗಳು ಬರಬಾರದು ಅಂತ ಏನಿಲ್ಲ, ಬರಲಿಕ್ಕೆ ಅವಕಾಶಗಳು ಬೇಕಾದಷ್ಟು ಇದೆ. ಇಲ್ಲಿ ಇರುವಂತಹದ್ದು ಎರಡೇ ನಿಯಮ. ಶ್ರಾವಣ ಮಾಸದ ಹುಣ್ಣಿಮೆಗೆ ಹತ್ತಿರವಾಗಿರುವ ಶುಕ್ರವಾರ, ವಾರ ಮತ್ತು ಹುಣ್ಣಿಮೆ ಮತ್ತು ಶ್ರಾವಣ ಮಾಸ, ಇದು ಮೂರನ್ನು ಇಟ್ಟುಕೊಂಡು ಬಂದಿರುವಂತಹ ವ್ರತಾಚರಣೆ ಇದಿಷ್ಟ ಆಗಿರುವುದರಿಂದ ಸಂಕ್ರಾಂತಿ ಮತ್ತು ಏಕಾದಶಿ ಮೊದಲಾಗಿರತಕ್ಕಂತಹ ತಿಥಿಗಳು, ಸಂಕ್ರಾಂತಿಯೂ ಕೂಡ ಬರಲಿಕ್ಕೆ ಅವಕಾಶಗಳು ತುಂಬ ಇದೆ. ಈ ಆಚರಣೆಯ ವಿಷಯದಲ್ಲಿ ಸಂಕ್ರಾಂತಿ ಎನ್ನುವಂತಹದ್ದು ನಮ್ಮಲ್ಲಿ 2 ದಿವಸ ಇದೆ. ಒಂದು ಶುಭ ಕಾಲ, ಮತ್ತೊಂದು ಪುಣ್ಯಕಾಲ ಅಂತ. ಪುಣ್ಯಕಾಲದಲ್ಲಿ ಶುಭ ಕರ್ಮವನ್ನು ಮಾಡಲಿಕ್ಕಿಲ್ಲ, ಶುಭ ಕಾಲದಲ್ಲಿ ಪುಣ್ಯಕರ್ಮವನ್ನು ಮಾಡಬಹುದು. ಬಹಳ ವಿಚಿತ್ರ ಅನಿಸಬಹುದು. ಪುಣ್ಯಕಾಲ ಮತ್ತು ಶುಭ ಕಾಲ ಅಂತ 2 ಇದೆ. ಪುಣ್ಯಕಾಲ ಅಂದ್ರೆ ಯಾವುದು ಗೊತ್ತಾ? ಅಮಾವಾಸ್ಯೆ, ಅದು ಪುಣ್ಯಕಾಲ. ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರುವಂತಹ ಕಾಲ. ಇದರಲ್ಲಿ ಶುಭ ಕರ್ಮ ಆಗೋದಿಲ್ಲ, ಮದುವೆ ಆಗ್ಲಿಕ್ಕಿಲ್ಲ, ಉಪನಯನ ಮಾಡ್ಲಿಕ್ಕಿಲ್ಲ, ಬೇರೆ ಯಾವುದು ಗೃಹ ಪ್ರವೇಶ ಮಾಡ್ಲಿಕ್ಕಿಲ್ಲ. ಹಾಗಾದರೆ ಪುಣ್ಯಕಾಲ, ಸಂಕ್ರಾಂತಿ ಎನ್ನುವಂತಹದ್ದು ಕೂಡ ಒಂದು ಪುಣ್ಯಕಾಲ. ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಾಗಿ ಬೇಕಾಗಿರತಕ್ಕಂತಹ ಒಂದು ಕಾಲ ಅಂತ ಆಗ್ತದೆ. ಈ ಸಮಯದಲ್ಲಿ ಪುಣ್ಯ ಸಂಪಾದನೆಗೆ ನಾವು ಏನು ಕೆಲಸ ಮಾಡಿದ್ರೂ ಕೂಡ ಅದು ಅಕ್ಷಯವಾಗಿರತಕ್ಕಂತಹ ಪುಣ್ಯವನ್ನು ಕೊಡ್ತದೆ. ಒಂದು ಇನ್ನೊಂದಿದೆ ಏಕಾದಶಿ. ಹಾಗಾದರೆ ಈಗ ಒಂದು ಮುಗಿಸಿ ಬಿಡುವ. ಸಂಕ್ರಾಂತಿಯ ದಿವಸ ವರಮಹಾಲಕ್ಷ್ಮಿ ವ್ರತ ಸಂಕ್ರಾಂತಿಯ ದಿವಸ ಬಂದಿದೆ. ಒಂದೇ ಹೇಳಿಕೆ, ವರಮಹಾಲಕ್ಷ್ಮಿ ದಿವಸ ಸಂಕ್ರಾಂತಿಯ ದಿವಸ ಬಂದಿರುವಂತಹದ್ದು ವಿಶೇಷವೇ. ನಾವು ಆ ದಿವಸ ಮಾಡುವಂತಹ ಆರಾಧನಾದಿಗಳು ಅತಿಶಯವಾದಂತಹ ಪುಣ್ಯವನ್ನು ಕೊಡಲಿಕ್ಕೆ ಒಂದು ಒಳ್ಳೆಯ ಸಾಧನ, ಒಳ್ಳೆಯ ದಿವಸ ಅಂತ ಆಗ್ತದೆ. ಇನ್ನೊಂದಿದೆ ಏಕಾದಶಿ. ಈ ಏಕಾದಶಿ ಎನ್ನುವಂತಹದ್ದು ಒಂದು ವ್ರತ, ಏಕಾದಶಿ ವ್ರತ ಅಂತ ಹೇಳ್ತೇವೆ. ಈ ವ್ರತ ವೈಷ್ಣವರಿಗೆ ನಿತ್ಯ. ವೈಷ್ಣವರು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು, ಮಾಡದೇ ಇರ್ಲಿಕ್ಕಿಲ್ಲ, ಮಾಡಲೇಬೇಕು ಅಂತ. ವೈಷ್ಣವೇತರ ವ್ಯಕ್ತಿಗಳಿಗೆ, ವೈಷ್ಣವರಲ್ಲದ ವ್ಯಕ್ತಿಗಳಿಗೆ ಮಾಡಬಹುದು, ಇಲ್ಲದೆ ಇದ್ರೂ ಕೂಡ ತೊಂದರೆ ಇಲ್ಲ. ಅವರವರ ನಾವೀಗ ಬೇರೆ ವ್ರತಾಚರಣೆಗಳನ್ನು ಮಾಡಿದ ಹಾಗೆಯೇ ಏಕಾದಶಿ ವ್ರತವೂ ಕೂಡ. ಅದರಿಂದ 2 ಸಂಪ್ರದಾಯಗಳು ಬೆಳೆದು ಬಂದಿದೆ. ಏಕಾದಶಿಯ ದಿವಸ ಬರುವಂತಹ ವ್ರತಾಚರಣೆಗಳನ್ನು ವೈಷ್ಣವರಲ್ಲಿ ಬಂದರೆ ಅದನ್ನು ಮಾಡಲಿಕ್ಕಿಲ್ಲ, ಅದನ್ನು ಮರುದಿವಸ ಮಾಡಬೇಕು ಅಂತ ಒಂದು ನಿಯಮಗಳು ಕೂಡ ಇದೆ. ಒಂದು ಪದ್ಧತಿ.
ವೈಷ್ಣವೇತರ ವ್ಯಕ್ತಿಗಳಲ್ಲಿ ಏಕಾದಶಿ ದಿವಸ ವ್ರತ ಬಂದರೂ ಕೂಡ ಅದು ವಿಶೇಷವಾಗಿ ಬರುವ ವ್ರತ ಆಗಿರುವುದರಿಂದ ಆ ವ್ರತವನ್ನು ಮಾಡಬೇಕು, ಮಾಡಬಹುದು ಎನ್ನುವಂತಹ ನಿಯಮಗಳು ಕೂಡ ಇದೆ. ಎರಡೂ ತಪ್ಪಲ್ಲ, ಮಾಡುವಂತಹದ್ದು ತಪ್ಪಲ್ಲ, ಮರುದಿವಸ ಮಾಡುವಂತಹದ್ದು ಕೂಡ ತಪ್ಪಲ್ಲ. ಆದರೆ ನಮಗೆ ಇಲ್ಲಿ ಮುಖ್ಯ ಏನು ಅಂತ ಕೇಳಿದರೆ, ನಾವು ಏಕಾದಶಿಯ ದಿವಸ ಊಟ ಮಾಡಲಿಕ್ಕಿಲ್ಲ. ಇದು ಒಂದು ನಾವು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡಿ ನಾವು ಆ ದಿವಸ ಒಳ್ಳೆಯ ಫಸ್ಟ್ ಕ್ಲಾಸ್ ಊಟ ಮಾಡಿದರೆ ಪ್ರಾಯಶಃ ವ್ರತವನ್ನು ಮಾಡಿದಂತಹ ಪುಣ್ಯಕ್ಕಿಂತಲೂ ಕೂಡ ಊಟ ಮಾಡಿದ ಪಾಪ ನಮಗೆ ದೊಡ್ಡದಾಗ್ಬೋದು ಅಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ ಆ ದಿವಸ ಊಟ ಇಲ್ಲದೆ ಇರುವುದರಿಂದ ಒಂದು ಹೇಳಿಕೆ ಮಾಡ್ಬೋದು ಏನು ಕೇಳಿದರೆ, ಊಟವನ್ನು ಮಾಡದೆ ಫಲಹಾರವನ್ನು ಮಾತ್ರ ಮಾಡಿಕೊಂಡು ಅದೇ ದಿವಸ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿದರೆ ಪ್ರಾಯಶಃ ಯಾವ ತಪ್ಪು ಕೂಡ ಆಗಲಿಕ್ಕಿಲ್ಲ, ಅದು ವೈಶಿಷ್ಟ್ಯಪೂರ್ಣವೇ ಆಗ್ತದೆ. ನಾರಾಯಣನನ್ನು ಸೇರಿಸಿಕೊಂಡು ಮಹಾವಿಷ್ಣುವನ್ನು ಆರಾಧನೆ ಮಾಡುವ ಪದ್ಧತಿ ಅದರಲ್ಲಿ ಇರುವುದರಿಂದ ಪ್ರಾಯಶಃ ಯಾವುದೇ ರೀತಿಯ ಶಾಸ್ತ್ರಕ್ಕೆ ವಿರೋಧಗಳು ಕೂಡ ಬಾರದೆ ಅದು ವಿಶಿಷ್ಟವಾಗಿ ಆರಾಧನೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಏಕಾದಶಿ ವ್ರತಕ್ಕೆ ಭಂಗ ಬರದಂತೆ ಆ ವ್ರತಾಚರಣೆಯನ್ನು ಮಾಡಬಹುದು, ಏನು ತೊಂದರೆಗಳು ಕೂಡ ಇಲ್ಲ ಅನ್ನುವಂಥದ್ದು. ಕೊನೆಯದಾಗಿ ಮಹಾಲಕ್ಷ್ಮಿಯನ್ನ ವ್ರತವನ್ನ ಮಾಡುವಂಥವರಿಗೆ ನಿಮ್ಮಿಂದ ನೀಡುವಂತಹ ಒಂದು ಸಂದೇಶ. ಒಂದು ಒಳ್ಳೆಯ ಕ್ವಶನ್ ಕೇಳಿದ್ಯಲ್ಲ, ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕೆಲವು ಸಂದರ್ಭದಲ್ಲಿ ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಮ್ಮ ಮನೆಗೆ ಅಥವಾ ನಮ್ಮ ಮನಕ್ಕೆ, ನಮ್ಮ ಮನಸ್ಸಿಗೆ ವರಮಹಾಲಕ್ಷ್ಮಿಯನ್ನು ನಾವು ಕರೆಸಿದ್ದೇವೆ. ನಮ್ಮಲ್ಲಿಗೆ ಬಂದ ಮಹಾಲಕ್ಷ್ಮಿಯನ್ನು ನಾವು ಉಳಿಸ್ಕೊಳ್ಬೇಕಲ್ವ? ಈಗ ದೊಡ್ಡ ಸಂಗತಿ ಉಂಟು, ಉಳಿಸ್ಕೊಳ್ಬೇಕು. ಕರೆದಿದ್ದೇವೆ, ಉಳಿಸ್ಕೊಳ್ಳಿಕ್ಕುಂಟು. ಯಾಕಂದ್ರೆ ಅವಳು ಚಂಚಲೆ. ನನ್ನ ಕಿಸೆಯಲ್ಲಿ ಇವತ್ತು ಲಕ್ಷ್ಮಿ ಇದ್ದರೆ 10 ನಿಮಿಷದಲ್ಲಿ ನಾನು ಇನ್ನೊಬ್ಬನಿಗೆ ಆ ಸಂಪತ್ತು ಕೊಡ್ತೇನೆ, ಅವನು ನನ್ನದು ಅಂತ ಹೇಳ್ತಾನೆ ಆ ಸಂಪತ್ತನ್ನು. ಈ ಮಹಾಲಕ್ಷ್ಮಿ ದೊಡ್ಡ ಚಂಚಲೆ. ಅದರಿಂದಾಗಿ ಈ ಮಹಾಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗ್ತಾಳೆ. ಯಾವಾಗ ಅಂತ ಕೆಲವು ಸಂದರ್ಭದಲ್ಲಿ ಬಿಟ್ಟು ಹೋಗ್ತಾಳೆ. ಯಾವಾಗ ಗೊತ್ತಾ? ಕುಚೇಲಿನಂ. ಫಸ್ಟ್, ಯಾರು ಕೆಟ್ಟ ಬಟ್ಟೆ ಉಟ್ಟುಕೊಂಡಿದ್ದಾನೆ ಅವನನ್ನು ಬಿಟ್ಟು ಹೋಗ್ತಾಳಂತೆ. ಇದೇನು ಕೆಟ್ಟ ಬಟ್ಟೆ ಅಂದರೆ? ಹರಿದ ಬಟ್ಟೆ ಅಂತ ಹೇಳಲಿಲ್ಲ. ಹರಿದ ಬಟ್ಟೆ ಉಟ್ಟು ತೊಂದರೆ ಇಲ್ಲ, ಮತ್ತೆ ಇನ್ನೇನು, ಅದು ಕ್ಲೀನ್ ಆಗಿರ್ಬೇಕು, ಶುಭ್ರವಾಗಿರ್ಬೇಕು, ವಸ್ತ್ರಗಳು ಶುಭ್ರವಾಗಿರ್ಬೇಕು. ಅದು ಹರಿದಿದ್ರೂ ಕೂಡ ತೊಂದರೆ ಇಲ್ಲ, ಶುಭ್ರ. ಹರಿದದ್ದು ಹಾಕಿದ್ದಾನೆ ಹೇಳಿದ್ರೆ ಹೊಸತು ತಗೊಳ್ಳಿಕ್ಕೆ ಅವನ ಹತ್ರ ಪಾಪ ಇಲ್ಲ ಅಂತ, ಆದರೆ ಒಗಿಲಿಕ್ಕೆ ಏನು ತೊಂದರೆ ಇಲ್ಲ. ಅದರಿಂದ ಶುಭ್ರತೆಯ ಬಟ್ಟೆಯನ್ನು ಯಾರು ತೊಡಲಿಲ್ಲ ಅವನನ್ನು ಬಿಟ್ಟು ಹೋಗ್ತಾಳೆ ಲಕ್ಷ್ಮಿ. ಫಸ್ಟ್ ಕ್ವಾಲಿಟಿ ಕುಚೇಲಿನಂ. ಎರಡನೇದು ಬಹಳ ವಿಶೇಷ ಉಂಟು, ದಂತಮಲೇನ ದೂಷಿತಂ. ಯಾರ ಹಲ್ಲು ನೋಡ್ಲಿಕ್ಕಾಗ್ಲಿಕ್ಕಿಲ್ಲ, ಯಾರ ಹಲ್ಲಿನಲ್ಲಿ ಬಹಳಷ್ಟು ಗಲೀಜಿದೆ, ಯಾರು ಮಾತಾಡ್ತಾ ಇದ್ದರೆ ಸ್ವಲ್ಪ ನಾವು ಮೂಗು ಮುಚ್ಚಿಕೊಳ್ಳುವ ಅಂತ ಅನಿಸುತ್ತೆ, ಅಂತಹ ವ್ಯಕ್ತಿಯನ್ನು ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾಳಂತೆ. ಕುಚೇಲಿನಂ ದಂತಮಲೇನ ದೂಷಿತಂ. ಪ್ರಾಯಶಃ 2 ಹೊತ್ತು ನಾವು ಬ್ರಷ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಅಂತ ಶಾಸ್ತ್ರ ಹೇಳಿದಾಗ ಆಯ್ತು ಅಲ್ಲಿಗೆ. ಕುಚೇಲಿನಂ ದಂತಮಲೇನ ದೂಷಿತಂ. ಕುಭೋಜಿನಂ. ಕೆಟ್ಟ ಅನ್ನ ಊಟ ಯಾರು ಮಾಡ್ತಾನೆ? ಕೆಟ್ಟ ಅನ್ನ ಕಳೆದರೆ ಸ್ವಲ್ಪ ಅನ್ನ ಹಾಳಾಗಿದೆ, ಅದು ವೇಸ್ಟ್ ಆಗ್ತದಲ್ವಾ ಅಂತ ಹೇಳಿ ಊಟ ಮಾಡೋದು. ಸ್ವಲ್ಪ ಹಾಳಾಗಿದೆ, ಇನ್ನು 10 ನಿಮಿಷ ಬಿಟ್ಟರೆ ಪೂರ್ಣ ಹಾಳಾಗ್ತದೆ, ಒಂದು 1/4 ಗಂಟೆ ಬೇಗ ಊಟ ಮಾಡಿ ಬಿಡುವ ಅಂತ. ಯಾಕಂದರೆ ಪೂರ ಹಾಳಾಗಿದ್ರೊಳಗೆ ಒಳಗಡೆ ಊಟ ಮಾಡುವ, ಸ್ವಲ್ಪ ಮಾತ್ರ ಹಾಳಾಗಿದೆ ಅಂತ. ಹೀಗೆ ಕೆಟ್ಟು ಹೋದ ಅನ್ನವನ್ನು ಮತ್ತೆ ಕೆಟ್ಟ ಪದಾರ್ಥವನ್ನು, ಯಾವುದು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ದೇಹವನ್ನು ಹಾಳು ಮಾಡ್ತದೋ ಅಂತಹ ಪದಾರ್ಥವನ್ನು ಅವನು ತಿಂತಾನೆ ಅಂತಾಗಿದ್ದರೆ, ಗುಟ್ಕಾ ತಿನ್ಬೋದು, ತಿಂದರೆ ಅದು ದೇಹವನ್ನು ನಾಶ ಮಾಡ್ತದಲ್ವಾ. ಅದರಿಂದಾಗಿ ಅದು ಕುಭೋಜನಂ, ಕೆಟ್ಟ ಪದಾರ್ಥಕ್ಕೆ ಸೇರಿತು. ಯಾರು ಇದನ್ನೆಲ್ಲ ತಿಂತಾನೆ ಅವನನ್ನು ಬಿಟ್ಟು ಹೋಗ್ತಾಳೆ ಮಹಾಲಕ್ಷ್ಮಿ. ಕುಚೇಲಿನಂ ದಂತಮಲೇನ ದೂಷಿತಂ ಕುಭೋಜಿನಂ ನಿಷ್ಠುರ ಭಾಷಿತಂ ಚ. ಯಾರು ನಿಷ್ಠುರವಾಗಿ ಮಾತಾಡ್ತಾನೆ, ಸತ್ಯವನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ, ಆದರೆ ನಿಷ್ಠುರವಾಗಿ ಮಾತಾಡುವಂಥ ವ್ಯಕ್ತಿ ಇದ್ದರೆ ಪ್ರಾಯಶಃ ಅವನನ್ನು ಕೂಡ ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾಳೆ.
ಕುಚೇಲಿನಂ ದಂತಮಲೇನ ದೂಷಿತಂ ಕುಭೋಜನಂ ನಿಷ್ಠುರ ಭಾಷಿತಂ ಚ. ಇನ್ನು ಕೊನೆಯದಾಗಿ ಹೇಳಿದ್ದಾರೆ, ಸೂರ್ಯೋದಯೇ ಚ ಅಸ್ತಮಯೇ ಚ ಶಾಯಿನಂ. ಯಾರು ಸೂರ್ಯ ಉದಯ ಆಗುವಾಗ ಮತ್ತು ಸೂರ್ಯ ಅಸ್ತಮಾನ ಆಗುವಾಗ, ಸೂರ್ಯ ಸನ್ರೈಸ್ ಮತ್ತು ಸನ್ಸೆಟ್ಟಲ್ಲಿ ಮಲಗಿರ್ತಾನೆ, ಅವನನ್ನು ಮಹಾಲಕ್ಷ್ಮಿ ಬಿಟ್ಟು ಹೋಗ್ತಾನಂತೆ. ಹಾಗಾದರೆ ಬೆಳಿಗ್ಗೆ ಎಷ್ಟು ಬೇಗ ಹೇಳಬೇಕು ಅಂತ ಆಲೋಚನೆ ಮಾಡಿಕೊಳ್ಳುವ. ಸೂರ್ಯೋದಯೇ ಚಾಸ್ತಮಯೇ ಚ ಶಾಯಿನಂ, ಅದರ ಶ್ಲೋಕದ ಕೊನೆ ಬಹಳ ಗಮ್ಮತ್ತಿದೆ. ವಿಮುಂಚತಿಶ್ಚಕ್ರಧರೋಪಿ ಲಕ್ಷ್ಮಿ. ಒಂದು ಪಕ್ಷ ಈ 5 ಕ್ವಾಲಿಟಿ ತನ್ನ ಪತಿಯಾದಂತಹ ನಾರಾಯಣನಲ್ಲಿ ಇದ್ರೂ ಕೂಡ ಅವನನ್ನೇ ಬಿಟ್ಟು ಹೋಗ್ತಾಳಂತವಳು. ಈ 5 ವಸ್ತುಗಳು ತನ್ನ ಪತಿಯಾದ ಶ್ರೀಮನ್ ನಾರಾಯಣನಲ್ಲಿ ಇಲ್ಲ, ಒಂದು ಪಕ್ಷ ಇದ್ರೂ ಕೂಡ ಅವನನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧಳಿದ್ದಾಳವಳು. ಅದರಿಂದಾಗಿ ನಾವು ಎಲ್ಲ ಯಾವ ಲೆಕ್ಕಕ್ಕೂ ಅಲ್ಲ ಬಿಟ್ಟು ಹೋಗಲಿಕ್ಕೆ. ಅದರಿಂದಾಗಿ ಒಳ್ಳೆಯ ಬಟ್ಟೆ, ಪರಿಶುದ್ಧವಾದಂತಹ ಬಟ್ಟೆಯನ್ನು ಧರಿಸಿಕೊಂಡು ಅಂತಃಶುದ್ಧಿ ಕಳೆದರೆ ಮುಖ ಪ್ರಕ್ಷಾಲನಾದಿಗಳನ್ನು ಒಳ್ಳೆಯ ರೀತಿ ನಾವು ಮಾತಾಡುವಾಗ ಮತ್ತೊಬ್ಬರಿಗೆ ಹೇಸಿಗೆ ಅನಿಸದೇ ಇರತಕ್ಕಂತಹ ರೀತಿಯಲ್ಲಿ, ಮತ್ತೆ ಒಳ್ಳೆಯ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ, ಇನ್ನು ನಿಷ್ಠುರವಾಗಿ ಮಾತಾಡದೆ ಪ್ರಿಯವಾಕ್ಯ ಪ್ರದಾನೇನ, ಪ್ರಿಯವಾದಂತಹ ಮಾತುಗಳನ್ನು, ನೋವನ್ನು ಆಗದೇ ಇರತಕ್ಕಂತಹ ಮಾತುಗಳನ್ನು ಆಡ್ತಾ, ಸೂರ್ಯೋದಯಕ್ಕೂ ಸೂರ್ಯ ಅಸ್ತಮಾನಕ್ಕೂ ಕೂಡ ಮಲಗದೆ ಎಚ್ಚರವಾಗಿ ಇರುವಂತಹ ಮನಸ್ಥಿತಿಯನ್ನು, ಈ 5 ಕ್ವಾಲಿಟಿಯನ್ನು ಪ್ರಾಯಶಃ ಯಾರು ಬದುಕಿನಲ್ಲಿ ಬೆಳೆಸಿಕೊಳ್ತಾರೋ ಅಂತಹ ವ್ಯಕ್ತಿಯನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ನಮ್ಮಲ್ಲಿಗೆ ಬಂದಂತಹ ಮಹಾಲಕ್ಷ್ಮಿ ಮತ್ತೆ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಈ ಸಂದರ್ಭದಲ್ಲಿ ಈ 5 ಕೂಡ ನಾವು ಬದುಕಿನಲ್ಲಿ ಇಟ್ಟುಕೊಂಡು ಬಂದ ವರಮಹಾಲಕ್ಷ್ಮಿಯನ್ನು, ನಮ್ಮಲ್ಲಿ ಒಂದು ವರ ಎನ್ನುವುದಕ್ಕೆ ಒಂದು ಸಲ ಅಂತ ಅರ್ಥ ಇದೆ, ವರ ಬರಲಿ ಅಂತ, ವರ ಬರಡಿಯ ಅಂತ ಅಲ್ವಾ. ಒಂದು ಬಾರಿ ನಮ್ಮಲ್ಲಿಗೆ ಬಂದ ವರ ಮಹಾಲಕ್ಷ್ಮಿ ನಮ್ಮಲ್ಲಿಯೇ ಸಾರ್ಥಕವಾಗಿ ಉಳಿಯುವಂತಹ ಈ ಕ್ವಾಲಿಟಿಯನ್ನು ಕೂಡ ನಾವು ಬೆಳೆಸಿಕೊಳ್ಳುವ. ಇದರಿಂದಾಗಿ ಕೇವಲ ಅದು ಮಾತ್ರ ನಮ್ಮ ವ್ಯಕ್ತಿತ್ವದ ವಿಕಸನವೂ ಕೂಡ ಇದರಿಂದ ಆಗ್ತದೆ ಅಂತ ಹೇಳ್ತಾ, ಆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅನೇಕ ವೈಶಿಷ್ಟ್ಯತೆ ಇರುವಂತಹ ವಿಚಾರಗಳನ್ನು ಇವತ್ತು ನೀವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವುದು ಯಾಕೆ ಮತ್ತು ಹೇಗೆ ಮತ್ತು ಯಾವ ರೀತಿಯಾಗಿ ಮಾಡಿದಲ್ಲಿ ಅದು ಫಲವನ್ನು ನೀಡ್ತದೆ ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ವಿವರಣೆಗಳನ್ನು ನೀಡಿರ್ತೀರಿ. ನಿಮ್ಮಿಂದ ಆಶೀರ್ವಾದವನ್ನು ಯಾಚಿಸ್ತಾ ನಿಮ್ಮ ಒಂದು ಸಮಯಕ್ಕೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಕೃಪಾ ಕಟಾಕ್ಷ ಒಲಿಯಲಿ ಎಂಬ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ನಿರಂತರವಾಗಿ ಪಬ್ಲಿಕ್ ಲೈನ್ ವಾಹಿನಿಯನ್ನು ವೀಕ್ಷಿಸ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.